जन्मात्यस्य यतोन्मयादितरतः अर्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतिदुषितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तम् धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवं वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैः ईश्वरः सद्यो हृद्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहं भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनाङ्मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः। हरिः ओम हरिः ओम हरिः ओम। स्वस्तिस्तु अषेढसन्मङ्गलानि सन्तु। श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते अद्य श्रीमद्भागवते एकादश स्कंदांतर्गत कथा प्रारंभे सति
ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ನಿನ್ನೆ ದಿವಸ ಪರಮಾತ್ಮ ಹೇಳ್ತಾನೆ, ಭಕ್ತಿಯ ಲಕ್ಷಣದಲ್ಲಿ 3 ಮಹತ್ವಪೂರ್ಣವಾಗಿರ್ತಕ್ಕಂಥವುಗಳು. ಚಿತ್ತದ್ರವ ತಥಾಸ್ಥೈರ್ಯಂ ಪ್ರಸಾದ ಭಕ್ತಿ ಲಕ್ಷಣ. ಪರಮಾತ್ಮನ ಮಹಿಮೆಯನ್ನು ಕೇಳದ ಕ್ಷಣಕ್ಕೇನೆ ಸಂತೋಷವಾಗಿ ಅಂತಃಕರಣ ಕರಗಿ ಆನಂದಾಶ್ರಗಳು ಸುರಿದು ಮೈ ರೋಮಾಂಚಿತವಾಗಬೇಕು. ಇದೊಂದು ಥರದ. ಇನ್ನೊಂದು, ಕೆಲವರಿಗೆ ಈ ರೀತಿ ಭಾವನೆಗಳು ಅಭಿವ್ಯಕ್ತವಾಗೋದಿಲ್ಲ, ಆದರೆ ಮುಖದ ಮೇಲೆ ಭಾಳ ದೊಡ್ಡ ಪ್ರಸನ್ನತೆ ಇರ್ತದೆ. ಏನೋ ಒಂದು ಆನಂದ, ಪರಮಾತ್ಮನ ಕಾಣ್ತಾ ಇದ್ದೇವೆ, ಒಂದು ಮಹಿಮೆ ಕೇಳ್ತಾ ಇದ್ದೇವೆ ಅಂಥೇಳಿ. 3ನೇದ್ದು ಸ್ಥೈರ್ಯ, ಸ್ಥಿರತೆ. ಸಾವಿರ ವಿಘ್ನಗಳು ಬಂದರೂ ಕೂಡ ಪರಮಾತ್ಮನ ಮೇಲೆ ಭಕ್ತಿ ಕಡಿಮೆ ಆಗೋದಿಲ್ಲ. ಕುಂತಿಯ ಉದಾಹರಣೆ ಇಟ್ಕೊಳ್ಬೋದು, ಪಾಂಡವರ ಉದಾಹರಣೆಯನ್ನು ಇಟ್ಕೊಳ್ಬೋದು, ಪ್ರಹ್ಲಾದನ ಉದಾಹರಣೆ ಇಟ್ಕೊಳ್ಬೋದು, ಧ್ರುವನ ಉದಾಹರಣೆ ಇಟ್ಕೊಳ್ಬೋದು. ಎಷ್ಟೇ ವಿಘ್ನಗಳು ಬಂದು, ಎಷ್ಟೋ ತ್ರಾಸಗಳು ಬಂದು, ಆದರೆ ಕೃಷ್ಣ ನೀನೇ ಸರ್ವೋತ್ತಮ ಅನ್ನೋದನ್ನು ಅವ್ರು ಬಿಡಲಿಲ್ಲ. ಅದಕ್ಕೋಸ್ಕರ ಆಚಾರ್ಯರು ಹೇಳ್ತಾರೆ, ಆಧ್ಯಾತ್ಮಿಕ ಕ್ಲೇಶವೇ ಇರಲಿ, ಆದಿಭೂತವ ಕಷ್ಟಗಳೇ ಇರಲಿ, ಆದಿದೈವಿಕ ಕಷ್ಟಗಳೇ ಇರಲಿ, ಬೇರೆ ಗ್ರಂಥಗಳನ್ನು ಓದಿರತಕ್ಕಂಥ ಆ ಗ್ರಂಥದ ಭ್ರಮ ಇರಲಿ, ಅಥವಾ ತಂತ್ರಾಗಮಗಳು ಇತ್ಯಾದಿಗಳಿರಲಿ, ಅಥವಾ ದೇವರ ವಿರುದ್ಧವಾಗಿ ಉಪದೇಶ ಮಾಡ್ತಕ್ಕಂಥವರು ಇರಲಿ, ಅಥವಾ ಎಂಥ ಶಾಸನದಲ್ಲಿದ್ದರೂ ಕೂಡ, ಎಂಥ ವಿಧರ್ಮಿಗಳ ಶಾಸನದಲ್ಲಿದ್ದರೂ ಕೂಡ ದೇವರ ಮೇಲಿನ ಭಕ್ತಿ ವಿಶ್ವಾಸ ಯಾವನಿಗೆ ಕಡಿಮೆ ಆಗೋದಿಲ್ಲ. ಇದೇ ಭಕ್ತಿಯ ಲಕ್ಷಣ ಅಂತ ತಿಳ್ಕೊಂಡಂತೆ. ಪರಮಾತ್ಮ ಹೇಳ್ತಾನೆ, ಭಕ್ತಿ ಅಂತೇನಿದೆ ಅಲ್ಲ, ಇದು ಸಾಧಕನ ಎಲ್ಲ ಪಾಪಗಳನ್ನು ತೊಳೆದು ಹಾಕ್ತದೆ. ಯಾಕೆ? ವ್ಯವಹಾರದಲ್ಲಿ ಒಂದು ಮಾತಿದೆ, ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ ಅಂತ ತಿಳ್ಕೊಂಡಂತೇಳಿ. ಶುಚಿತ್ವ, ಪವಿತ್ರತ್ವ ಇದು ಪರಮಾತ್ಮನಿರ್ತಕ್ಕಂಥ ಒಂದು ವಿಶಿಷ್ಟವಾದ ಸನ್ನಿಧಾನ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಅಲ್ಲಿ ಶಾರೀರಿಕ, ಮಾನಸಿಕ, ಬೌದ್ಧಿಕ, ಆಧ್ಯಾತ್ಮಿಕ ಪವಿತ್ರಗಳು ಕೂಡ ಬರ್ತವೆ. ಎಲ್ಲಿಯವರೆಗೂ ನಮ್ಮಲ್ಲಿ ಪಾಪಗಳಿವೆ ಅಲ್ಲಿವರೆಗೆ ಪರಮಾತ್ಮ ಅನುಗ್ರಹ ಆಗೋದಿಲ್ಲ. ಹೇಗೆ ಬಂಗಾರವನ್ನು ಬೆಂಕಿಯಲ್ಲಿ ಪುನಃ ಹಾಕಿದಾಗ ತನ್ನಲ್ಲಿ ಮಿಶ್ರವಾಗಿರ್ತಕ್ಕಂಥ ಉಳಿದ
ಆ ಎಲ್ಲ ಉಳಿದ ಧಾತುಗಳನ್ನು, ಹೊಲಸನ್ನು, ಮಲವನ್ನು ಹೊರಗೆ ಹಾಕಿ ಒಳ್ಳೆ ಶುದ್ಧ ಥಳ 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 ಹೊಳಿತಕ್ಕಂಥ ಒಂದು ಕುಂದನ ಬಣ್ಣ ಬಂಗಾರವಾಗಿ ಯಾವಾಗ ಹೊರಗೆ ಬರ್ತದಲ್ಲ, ಆ ರೀತಿಯಾಗಿ ಪರಮಾತ್ಮನಲ್ಲಿ ಭಕ್ತಿ ಮಾಡುವ, ಪರಮಾತ್ಮನ ಗುಣಗಾನ ಮಾಡುವ, ಪರಮಾತ್ಮನ ಮಹಿಮೆಯಲ್ಲಿ ಆಸಕ್ತನಾಗಿರ್ತಕ್ಕಂಥ ವ್ಯಕ್ತಿ ಇವನಲ್ಲಿರ್ತಕ್ಕಂಥ ಹೊಲಸು ಅಥವಾ ಇವನಲ್ಲಿರ್ತಕ್ಕಂಥ ಪಾಪದ ಫಲ ಅಂತ ತಿಳ್ಕೊಂಡಂತಂದರೆ ಕರ್ಮಾಶಯ ಅಥವಾ ಕರ್ಮಾನುಶಯ ಅಂತ ತಿಳ್ಕೊಂಡು ಕರೀತಾರೆ. ಅಂದರೆ ಅನೇಕ ಜನ್ಮದ ಕರ್ಮಗಳು ಅನ್ನುವ ದೊಡ್ಡ ಗಂಟು, ಆ ಕರ್ಮದ ವಾಸನೆಯಿಂದ ಕೂಡಿರ್ತಕ್ಕಂಥ ಅಂತಃಕರಣ, ಇದು ಪರಮಾತ್ಮನ ಗುಣಗಾನ ಮಾಡೋದ್ರಿಂದ, ಭಾಗವತ ಹೇಳೋದ್ರಿಂದ, ಭಾಗವತ ಕೇಳೋದ್ರಿಂದ ಈ ಕರ್ಮದ ಗಂಟು ಕರಗ್ತಾ 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 ಹೊರಟೋಗ್ಬಿಡ್ತದೆ. ಪರಮಾತ್ಮನಲ್ಲಿ ನಾವು ಸಮೀಪ ಹೋಗ್ತಕ್ಕಂಥ ಯೋಗ್ಯತೆಯನ್ನು ಪಡೀತೇವೆ. ಆದ್ದರಿಂದ ಉದ್ಧವ, ಭಕ್ತಿಯಿಂದ ಪಾಪಗಳನ್ನು ಶುದ್ಧ ಮಾಡಿಕೊಂಡು ನನ್ನ ಅನುಗ್ರಹಕ್ಕೆ ಭಕ್ತರು ಪಾತ್ರರಾಗ್ತಾರೋ ಅಂಥವರನ್ನು ಕೈ ಹಿಡಿದು ನನ್ನ ಹತ್ರ ಕರ್ಕೊಳ್ತೇನೋ? ಅಷ್ಟೇ ಅಲ್ಲ, ತಂತ್ರಶಾಸ್ತ್ರಗಳೊಂದು ಕ್ರಮಗಳಿದೆ. ಒಂದು ತರಹದ ಅಂಜನವನ್ನು ತಯಾರು ಮಾಡ್ತಾರೆ ಕಾಡಿಗೆ. ಅದನ್ನು ಕಣ್ಣಿಗೆ ಹಚ್ಚಿದ ಕ್ಷಣಕ್ಕೇನೆ ಭೂತ ಪ್ರೇತಗಳು ಕಾಣಲಿಕ್ಕೆ ಚಾಲು ಆಗ್ತದೆ. ರಾತ್ರಿ ನಾಯಿ ಒದರ್ತದೆ, ನೋಡಿದ್ದೀರಾ? ಒಂದೇ ಇರ್ತದೆ, ಆಕಾಶ ಕಡೆ ನೋಡಿ, ಅಲ್ಲಿ ಬಾದುಕೊಂಡು ಇಲ್ಲಿ ನೋಡಿ ಬೋಳ್ತಿರ್ತದೆ. ನಾಯಿಗೆ ಮೃತಾತ್ಮರು ಯಾರು ಪ್ರೇತರಾಗಿದ್ದಾರೆ ಅವೆಲ್ಲ ಕಾಣಿಸ್ತವಂತೆ. ಅವರನ್ನು ನೋಡಿ ನಾಯಿ ಬೊಗಳ್ತಾ ಇರ್ತದೆ. ರಾತ್ರಿ ಒಮ್ಮೊಮ್ಮೆ ಅಳ್ತದೆ, ನೋಡಿದ್ದೀರಾ? ನಾಯಿ ಮನುಷ್ಯನಂಗೆ ಅಳ್ತದೆ. ಆವಾಗ ನೂರಾರು ಪ್ರೇತಗಳು ಖಂಡಿಸಿ ಗಾಬರಿಯಾಗಿ ಅಳ್ತಿರ್ತದೆ. ಅಂಜನ ಹಾಕಿದರೆ ದೇವರು ಕಾಣ್ತಾನಂತೆ. ಅಂಜನ ಹಾಕಿದರೆ ಭೂಮಿಯ ಒಳಗೆ ನೀರಿದೆ ಏನು ಕಾಣ್ತದಂತೆ. ಅಂಜನ ಹಚ್ಕೊಂಡ್ರೆ ಭೂಮಿಯಲ್ಲಿರ್ತಕ್ಕಂಥ ಸಂಪತ್ತಿ ಕಾಣುತ್ತಂತೆ. ಹೇಗೆ ಅಂಜನಗಳಿಂದ ಸೂಕ್ಷ್ಮವಾದ ವಸ್ತುಗಳು ಕಡೆತಡೆಗಳಿಲ್ಲದೆ ಒಳಗಿನ ಭೂಮಿಯಲ್ಲಿರ್ತಕ್ಕಂಥ ಸೂಕ್ಷ್ಮ ವಸ್ತುಗಳು ಕಾಣುತ್ತವೆಯೋ, ಅದೇ ರೀತಿಯಾಗಿ ಹೇಗೆ ಹೇಗೆ ಭಗವಂತನ ಮಹಿಮೆಗಳನ್ನು ಕೇಳ್ತಾ 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 ಹೋಗ್ತೇವೆ, ಆ ಭಗವಂತನ ವಿಶಿಷ್ಟತೆಗಳನ್ನು ನಾವು ಕೇಳ್ತಾ ಹೋಗ್ತೇವೆ. ಆ ರೀತಿಯಾಗಿ ನಮ್ಮ ಮನಸ್ಸು ಆ ಪರಮಾತ್ಮನ ನೋಡ್ತಾ 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 ಹೃದಯ ಮಂದಿರಲ್ಲಿರ್ತಕ್ಕಂಥ ಅತಿ ಸೂಕ್ಷ್ಮನಾದ ಪರಮಾತ್ಮನ ನೋಡೋದಕ್ಕೋಸ್ಕರ ಸಮರ್ಥನಾಗ್ತದೆ. ಭಕ್ತಿಯೋಗ ಪಾಪಶುದ್ಧಿಕರ, ಶ್ರವಣ ರೀತಿಯಿಂದ ಯುಕ್ತವಾಗಿರ್ತಕ್ಕಂಥ ಭಕ್ತಿಯೋಗ ಮನುಷ್ಯನಿಗೆ ಸೂಕ್ಷ್ಮ ದೃಷ್ಟಿಯನ್ನು ತಂದುಕೊಡ್ತದೆ. ಆದ್ದರಿಂದ ಉದ್ಧವ, ಭಕ್ತಿಗೆ ಬಹಳ ಮಹತ್ವ ಇದೆಯೋ? ಅಷ್ಟೇ ಅಲ್ಲ, ಭಕ್ತನಾಗಿರ್ತಕ್ಕಂಥವನೇನು ಮಾಡ್ತಾನೆ, ಕ್ರಮವಾಗಿ ಅವನಿಗೆ ಗೊತ್ತಾಗ್ತದೆ ಈ ಸಂಸಾರ ಅನಿತ್ಯ. ಎಷ್ಟೋ ಜನ ತನ್ನ ಕಣ್ಣೆದುರಿಗೆ ಹೆಂಡತಿ ಹೋಗ್ತಾಳೆ ಅಥವಾ ಗಂಡ ಹೋಗ್ತಾನೆ, ಮಕ್ಕಳು ಹೋಗ್ತಾರೆ, ಸಂಬಂಧಿಕರು ಹೋಗ್ತಾರೆ, ನೋಡ್ತಾರೆ, ಅಯ್ಯೋ ಎಂಥ ಸಂಸಾರ ಇದು, ನಾನು ಒಬ್ಬಂಟಿಗನಾಗಿ ಉಳಿದ್ನಲ್ಲ. ಅಷ್ಟೇ ಅಲ್ಲ, ಈ ಶಬ್ದಸ್ಪರ್ಶ ರೂಪರಸಗಂಧಗಳಿಗೆ ಬೇಕಾಗಿರ್ತಕ್ಕಂಥ ಪಂಚ ಜ್ಞಾನೇಂದ್ರಿಯಕ್ಕೆ ಸಿಗೋ ಸುಖ ಒಮ್ಮೆ ಸಿಗ್ತದೆ, ಒಮ್ಮೆ ಸಿಗೋದೇ ಇಲ್ಲ. ಪುನಃ ಪುನಃ ಅಸಫಲತೆ ಬಂದಾಗ ಅದರ ಮೇಲಿರ್ತಕ್ಕಂಥ ಆಸಕ್ತಿ ಹೊರಟೋಗ್ತದೆ. ಜೀವನ ಸ್ವಪ್ನ ಮತ್ತು ಮನಸ್ಸಿನ ಗಾಳಿಗೋಪರದಂತೆ ಅಸ್ಥಿರ ಅಂತಿಕೊಂಡಂತನ್ನೋದು ಯಾವಾಗ ಅವನಿಗೆ ಮನಸ್ಸಿಗೆ ಬರ್ತದೆ, ಅದು ಯಾವಾಗ ಪರಮಾತ್ಮನ ಮಹಿಮೆಗಳನ್ನು ಕೇಳ್ತಾ ಕೇಳ್ತಾ ಅನೇಕ ಭಕ್ತರ ಮಹಿಮೆಗಳನ್ನು ಕೇಳಿದಾಗ ಆ ರೀತಿಯಾಗಿರ್ತಕ್ಕಂಥ ಒಂದು ವಿಶಿಷ್ಟತೆ ಬರ್ತದೆ.
ಬಂದಾಗ ಆ ಕಾಲದಲ್ಲಿ ಅವನೇನು ಮಾಡ್ತಾನೆ, ಅವುಗಳನ್ನು ಚಿಂತನೆ ಮಾಡೋದು ಬಿಡ್ತಾನೆ. ನಮ್ಮ ಚಿಂತನೆ ಇರ್ತದೆ. ನಮ್ಮ ಚಿಂತನೆ ಏನಿರ್ತದೆ, ರಿಟೈರ್ಮೆಂಟ್ ಆಯಿತು, ಇನ್ನು ಗ್ರ್ಯಾಚ್ಯುಟಿ ಬರ್ತದೆ, ನನ್ನ PF ಎಲ್ಲ ಬರ್ತದೆ, ಇಷ್ಟು ಲಕ್ಷ ಬರ್ಬೋದು, ಒಂದು ಮನೆ ತೊಗೊಂಡ್ರೆ ಹೇಗೆ, ಆ ಮನೆ ಹೇಗಿರಬೇಕು, ಇಲ್ಲಿ ತೊಗೊಳ್ಬೇಕು, ಊರಾಗ ತೆಗೆದುಕೊಳ್ಬೇಕು, ವೆಲ್ ತೊಳ್ಕೊಳ್ಬೇಕು, ಆ ಮನೇನ ಹೇಗೆ ಕಟ್ಟಬೇಕು, ಅಲ್ಲಿ ನಾನು ಮಾಡೋವಾಗ ನನ್ನ ರೂಮ್ ಬೇರೆ, ನನ್ನ ಹೆಂಡತಿ ರೂಮ್ ಬೇರೆ, ಮಕ್ಕಳ ರೂಮ್ ಬೇರೆ, ಎಲ್ಲ ಪ್ರತ್ಯೇಕವಾಗಿರ್ತದೆ. ಈ ರೀತಿಯಾಗಿ ಮನೋರಥಗಳನ್ನೇ ಮಾಡ್ತಾ ಇರ್ತಾನೆ. ಆದರೆ ಈ ಮನೋರಥ ಭಾಳ ತುಳಿಯೋದಿಲ್ಲ. ಅವನು ಬಯಸಿದಷ್ಟು ಹಣ ಬರೋದೇ ಇಲ್ಲ. ಅಥವಾ ಹಿಂದಕ್ಕೆ ಯಾವುದೋ ಲೋನ್ ತೊಗೊಂಡಿರ್ತಾನೆ, ಕಟ್ ಮಾಡಿ ಸ್ವಲ್ಪ ಹಣ ಕೊಡ್ತಾರೆ, ಆಯ್ತು, ಗಾಳಿ ಗೋಪುರ ಬಿದ್ದೋಯ್ತು. ಅಥವಾ ನಾವು ವಿಚಾರ ಮಾಡ್ತೀವಿ ಅಂತಲ್ಲಿ ಮದುವೆಗೆ ಹೋಗ್ತೀವಿ, ಅವ್ರು ಭೇಟಿ ಆಗ್ತಾರೆ, ಇವ್ರು ಭೇಟಿ ಆಗ್ತಾರೆ, ಎಲ್ಲರೂ ಬರ್ತಾರೆ, ಭೇಟಿ ಆಗ್ತಾರೆ, ಒಪ್ಕೊಳ್ತಾರೆ, ನಿಜ ಮಾಡ್ತಾರೆ, ಆನಂತರ ಮಾತುಕತೆ ಆಗ್ತದೆ, ಎಲ್ಲ ಸುದ್ದಿ ಆಡೋಣ. ಆದರೆ ಯಾರನ್ನು ಬೈತೈತೆ ಅವರೇ ಬರೋದಿಲ್ಲ. ಆಯ್ತು, ಕಲ್ಪನಾ ಲೋಕ ಹೊರಟೋಯ್ತು. ಆದ್ದರಿಂದಾಗಿ ಇನ್ನು ಸ್ವಪ್ನ, ನಮ್ಗೆ ಬೇಕಾದ ಸ್ವಪ್ನ ಬರೋದೇ ಇಲ್ಲ. ಸ್ವಪ್ನದಲ್ಲಿ ಕಾಣ್ತಾ ಇರ್ತೇವೆ, ಓ ಅಲ್ಲಿ ಮನೆ ಕಾಣಿಸ್ತಾ ಇದೆ, ಹೋಗಬೇಕು, ನಂದೇ ಮನೆ. ಹೋಗ್ತಾನೆ ಮನೇನೆ ಸಿಕ್ಕೋದಿಲ್ಲ, ದಾರಿ ತಪ್ಪಿ ಹೋಗಿರ್ತದೆ. ಒಮ್ಮೆ ಈ ಕಡೆ ಹೋಗ್ತಾನೆ, ಆ ಕಡೆ ಹೋಗ್ತಾನೆ, ಒಮ್ಮೆ ಮಧ್ಯದಲ್ಲಿ ನದಿ ದಾಡ್ತಾನೆ, ಇಲ್ಲ ಅದು ಅಲ್ಲೇ ಇದರಲ್ಲಿ ಬರೀ ಆ ಓಣಿಯಲ್ಲಿ ಹೋಗ್ತಾನೆ, ಇಲ್ಲೇ ಮನೆ ಇತ್ತು ಅಂತಂತಾನೆ, ಅಲ್ಲಿ ಕಾಣಿಸೋದಿಲ್ಲ, ಮನ್ನೊಂದು ಕಡೆ ಬರ್ತಾನೆ, ಮತ್ತದು ಮುಂದೆ ದಾರಿ ತಪ್ಪಿರುತ್ತೆ, ಮತ್ತೆ ಹೀಗೆ ಹೋಗ್ತಾನೆ. ಆ ಮನೆ ಹೀಗೆ ಇದೇ ಹತ್ತಿರದಲ್ಲಿ ಇದ್ದೇನೆ ಅಂತಿರ್ತಾನೆ, ಎಲ್ಲೆಲ್ಲೋ ತಿರುಗ್ತಿರ್ತಾನೆ. ಕೊನೆಗೆ ಆ ಮನೆ ಸಿಕ್ಕೋದೇ ಇಲ್ಲ. ಸಂಸಾರ ಅಂತಂದ್ರೆ ಹೀಗೆ, ಬಯಸಿದ್ದು ಸಿಕ್ಕೋದಿಲ್ಲ, ಸಿಕ್ಕರೂ ಪೂರ್ತಿಯಾಗಿ ಸಿಕ್ಕೋದಿಲ್ಲ. ಸಿಕ್ಕರೂ ಮತ್ತೆ ಪುನಃ ಕೈಯಿಂದ ಹೊರಟೋಗ್ಬಿಡ್ತದೆ, ಮತ್ತೆ ಮರ್ತೋಗ್ಬಿಡ್ತದೆ, ಕೈಯಿಂದ ಹೊರಟೋಗ್ಬಿಡ್ತದೆ. ದಿನನಿತ್ಯದ ನಿದ್ದೆಗಳಲ್ಲಿ, ಸ್ವಪ್ನದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕಲ್ಪನೆಗಳಿರ್ತದಲ್ಲ, ಇವೆಲ್ಲ ಅನಿತ್ಯ. ಈ ಯಾವುದೂ ನಿತ್ಯ ಅಲ್ಲ. ಇಂಥ ಅನಿತ್ಯವಾಗಿರ್ತಕ್ಕಂಥ ಕಲ್ಪನಾ ಲೋಕವನ್ನು, ಸ್ವಪ್ನ ಲೋಕವನ್ನು ಬಿಟ್ಟು ಮನುಷ್ಯ ಯಾವನು ನಿತ್ಯನಾಗಿದ್ದಾನೆ, ಯಾವನು ಯಾವಾಗಲೂ ಜೊತೆಯಲ್ಲಿರ್ತಾನೆ, ಯಾವಾಗಲೂ ನನ್ನ ಜೊತೆಯಲ್ಲೇ ಬರ್ತಾನೆ, ನನ್ನ ಜೊತೆಯಲ್ಲಿ ನಡೀತಾನೆ ಅಂತ ಆ ಭಗವಂತನಲ್ಲಿ ಯಾಕೆ ಮನಸ್ಸಿಡಬಾರ್ದು? ಕಲ್ಪನಾ ಲೋಕದಲ್ಲಿ ಮಾಡ್ಕೊಂಡು ನಿರಾಶನಾಗುವ ಬದಲಾಗಿ ಯಾವನನ್ನು ನಂಬಿ ಕೆಟ್ಟವರಿಲ್ಲವೋ, ನಂಬದೇ ಕೆಟ್ಟರೇ ಕಡಲಿ ಅಂತಕ್ಕಂಥ ನಿತ್ಯವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಯಾಕೆ ಅವಲಂಬಿಸಬಾರ್ದು? ತಸ್ಮಾದಸಭಿಧ್ಯಾನಂ ಯಥಾ ಸ್ವಪ್ನ ಮನೋರಥಂ ಹಿತ್ವಾ ಮೈ ಸಮಾಧತ್ಸ್ವ ಮನೋಮದ್ಭಾವಭಾವಿತಂ. ನನ್ನ ವಿಶಿಷ್ಟತೆಯಿಂದ ಕೂಡಿದ, ನನ್ನ ಮಹಿಮೆಯಿಂದ ಕೂಡಿರ್ತಕ್ಕಂಥ ಕನಸನ್ನು ಕಾಣು. ಅಂಥ ಪರಮಾತ್ಮನ ಪಡಿತೇನೆ ಅಂತ ತಿಳ್ಕೊಂಡು ಪ್ರಯತ್ನ ಮಾಡು. ಇಲ್ಲಿ ಕನಸಿರೋದಿಲ್ಲ, ನನಸಿರ್ತದೆ. ನಾನು ಸಿಗ್ತೇನೆ, ವಿಚಾರ ಮಾಡಿದಷ್ಟು ಇನ್ನೂ ಹೆಚ್ಚಿಗೆ ಸಿಗ್ತೇನೆ, ಇನ್ನೂ ಸಮೀಪನಾಗ್ತೇನೆ. ನನ್ನ ಸಾಮೀಪ್ಯ ಬಂದಂತೆ ಯಾವುದೋ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಆನಂದವಾಗ್ತದೆ. ಆ ಆನಂದ ಉದಾಹರಣೆಗೋಸ್ಕರ ಹೇಳ್ತೆ. ಇವತ್ತು ಈ ಪರಮಾತ್ಮನ ವರ್ಣನೆ ಬಂದಿದೆ. ಪರಮಾತ್ಮನ ವರ್ಣನೆಯನ್ನು ಶುಕಾಚಾರ್ಯ 20 ಶ್ಲೋಕದಲ್ಲಿ ಮಾಡಿದ್ದಾರೆ. ಶ್ಲೋಕ ಓದಿ ಒಂದೊಂದು ಶಬ್ದಾರ್ಥ ಹೇಳಿದರೆ ಜನ ಮತ್ತೆ 3ನೇ ಶ್ಲೋಕ ಬರೋಷ್ಟಲೇ 1ನೇ ಶ್ಲೋಕ ಮರೆತು ಹೋಗಿರ್ತಾರೆ. ಇಂಥ ಪರಮಾತ್ಮನ ಹೇಗೆ ವರ್ಣಿಸಬೇಕು
ಅಂತೇಳಿ ನೋಡಿ ಆ ಪರಮಾತ್ಮ ಯಾವ್ಯಾವ ಮಹತ್ವಗಳನ್ನು ಹೇಳಿದ್ದಾರೆ ಅಂತ ಮನಸ್ಸನ್ನು ಇಟ್ಕೊಂಡು ಹೇಳುವಾಗೆಲ್ಲ ಬಂದುಬಿಡ್ತು ಅಂತಂದರೆ ಇಂಥ ಒಂದು ಆನಂದ ಆಗ್ತದೆ. ಭಕ್ತಿಯಾಗಿರ್ತಕ್ಕಂಥ ಎಲ್ಲ ಪಾಯಿಂಟ್ಗಳನ್ನು ನಾನು ನೋಡಿದೆ, ಸ್ಪರ್ಶ ಮಾಡಿದೆ. ಒಂದು ಸರಿಯಾದಂತಕ್ಕಿರ್ತಕ್ಕಂಥ ಪರಮಾತ್ಮ ವರ್ಣನೆ ರೂಪಕ್ಕೆ ಬಂತು ಅಂತಕ್ಕಂಥ ಒಂದು ಆನಂದ, ಅದ್ಭುತವಾದ ಆನಂದ. ಒಂದೊಂದು ಭಾಗ, ಒಂದೊಂದು ಶೀರ್ಷಿಕೆಯ ಭಾಗವನ್ನು ವಿವರಣೆ ಮಾಡಿದಾಗ ಇವತ್ತಿನ ವಿವರಣೆ ಬಹಳ ಚೆನ್ನಾಗಿ ಬಂತು. ಇಲ್ಲ ಮಧ್ಯದಲ್ಲಿ ಏನೋ ಮಾನಸಿಕ ಸ್ವಾಸ್ಥ್ಯ ಇಲ್ಲದೆ ಅದು ಹೇಳುವಾಗ ಎಲ್ಲೋ ಹಿಂದೆ ಮುಂದೆ ಆಗಿಬಿಡ್ತು, ಭಾಳ ದುಃಖ ಆಗ್ತದೆ. ಯಾಕೆ ಸರಿಯಾಗಿ ಹೇಳಲಿಕ್ಕಾಗಲಿಲ್ಲ ಅಂತ. ಯಾವಾಗ ಸರಿಯಾಗಿ ಹೇಳಲಿಕ್ಕಾದಾಗ ಆನಂದ ಆಗ್ತದೆ. ಎಷ್ಟೋ ಸಲ ಹೇಗೆ ಆನಂದ ಆಗ್ತದೆ ಅಂತಂದರೆ ಗಂಡಸ ಮಗ ಇಲ್ಲದೇ ಇದ್ದ ಗಂಡಸ ಮಗ ಹುಟ್ಟಿದ ಆನಂದ ಆಗ್ತದೆ. ಪರಮಾತ್ಮನ ಈ ಮಹಿಮೆ ನಾನು ಹೇಳಲಿಕ್ಕೆ ಅನುಕೂಲವಾಯ್ತಲ್ಲ. ಈ ಆನಂದ ಏನಿದೆ ಪರಮಾತ್ಮನಲ್ಲಿ ಆಸಕ್ತಿಯನ್ನು ಬೆಳೆಸ್ತಾ ಹೋಗ್ತದೆ. ಪರಮಾತ್ಮ ಈ ರೀತಿಯಾಗಿರ್ತಕ್ಕಂಥ ಆಸಕ್ತಿಯನ್ನು ನಮಗೆ ತಂದುಕೊಟ್ಟು ಅನುಗ್ರಹ ಮಾಡ್ತಾನೆ. ಈ ರೀತಿಯಾಗಿ ಪರಮಾತ್ಮನ ಶ್ರವಣ ಮಾಡಬೇಕು. ಪರಮಾತ್ಮನಲ್ಲಿ ಮನಸ್ಸು ಏಕಾಗ್ರವಾಗಬೇಕು ಅಂದಿದ್ದರೆ ಕೆಲವು ಜನರನ್ನು ದೂರ ಇಟ್ಬಿಡು ಅಂತ ಹೇಳ್ತಾರೆ ಪರಮಾತ್ಮ. ಅವರ ಜೊತೆಯಲ್ಲಿ ಇದ್ದರೆ ನಿನ್ನ ಕಡೆಯಿಂದ ಈ ಕೆಲಸ ಆಗೋದಿಲ್ಲ. ಮಧ್ವಾಚಾರ್ಯರು ಬಹಳ ದೊಡ್ಡ ಅದ್ಭುತವಾಗಿರ್ತಕ್ಕಂಥ ಒಂದು ಸಂಶೋಧನೆ ನಮ್ಮ ಎದುರುಗಿಡ್ತಾ ಇದ್ದಾರೆ. ಸ್ತ್ರೀ ಸಂಗ ಸಂಗಿನಾಂ ಸಂಗಂ ತ್ಯಕ್ತ್ವಾ ದೂರತ ಆತ್ಮವಾನ್ ಕ್ಷೇಮೇ ವಿವಿಕ್ತಾಸೇನಃ ಚಿಂತೆಯೇನ್ ಮಾಂ ಅತಂದ್ರಿತಃ. ನನ್ನ ಧ್ಯಾನ ಹೇಗೆ ಮಾಡಬೇಕು ಅಂತ ಪರಮಾತ್ಮ ಹೇಳ್ತಾನೆ. ಯಾರು ಸ್ತ್ರೀಯರ ಜೊತೆಯಲ್ಲಿ ಇರ್ತಾರೆ, ಸ್ತ್ರೀ ಸಂಘ ಮಾಡಿದವ ಅಂತಕೊಂಡಂತಂದ್ರೆ ಇಂಥವನನ್ನು ಒಬ್ಬ ಮದುವೆ ಆಗಿರ್ತಕ್ಕಂಥ ಒಬ್ಬ ಗೃಹಸ್ಥ, ಯಾಕಂದ್ರೆ ಹೆಂಡತಿ ಜೊತೆಗೆ ಇರ್ತಾನೆ, ಅಂಥವರ ಸಂಪರ್ಕ ಬಿಟ್ಬಿಡು. ಅಂಥವರ ಸಂಪರ್ಕ ಬಿಟ್ಟು ಪರಮಾತ್ಮನನ್ನು ಮನಸ್ಸಿನಲ್ಲಿ ಇಟ್ಟು ಏಕಾಂತ ಸ್ಥಳಕ್ಕೆ ಹೋಗಿ ನನ್ನನ್ನು ಚಿಂತನೆ ಮಾಡುವಂತಕೊಂಡಂತೇಳಿ. ಏನ್ರಿ ಈ ಪರಮಾತ್ಮ ಸ್ತ್ರೀಯರ ವೇದವ್ಯಾಸರು ಶುಕಾಚಾರ್ಯರು ಸ್ತ್ರೀಯರನ್ನು ಈ ರೀತಿ ತಿರಸ್ಕಾರದಿಂದ ನೋಡ್ತಾ ಇರಲ್ಲ. ಸ್ತ್ರೀ ಸಂಘಿಗಳ ಸಂಘ, ಯಾರು ಸ್ತ್ರೀಯರ ಜೊತೆಗೆ ಇರ್ತಾರೆ ಅಂಥವ್ರ ಸಂಘವನ್ನೇ ಮಾಡಬೇಡ ಅಂತೇಳಿ ಅಲ್ಲಿಯೂ ಕೂಡ ಹೇಳ್ತಾನೆ. ಪರಮಾತ್ಮ ಮನುಷ್ಯ ಹೇಗಿರಬೇಕು ಅಂತಂದರೆ ಯೋಷಿತ್ ಸಂಘವನ್ನು ಬಿಟ್ಬಿಡ್ಬೇಕು. ಈ ಸ್ತ್ರೀಯರ ಜೊತೆಯಲ್ಲಿರುವಾಗ ಈ ಹೆಂಡತಿ ಮಕ್ಕಳೆಲ್ಲರೂ ನಶ್ವರರಾಗಿರ್ತಕ್ಕಂಥವ್ರು ಇವರ ಜೊತೆಯಲ್ಲಿ ಇಡಬೇಡ ಅಂತಕೊಂಡು ಪುರಾಣದಲ್ಲಿ ದಿವಸಕ್ಕೊಂದು 4 ಸಲ ಬರ್ತದೆ. ಏನು ಹೆಂಡತಿ ಅಂತಂದ್ರೆ ಇಷ್ಟು ತಿರಸ್ಕಾರ ಹೇಳೆ. ಸ್ತ್ರೀಯರ ಬಗ್ಗೆ ಯಾಕೆ ವೇದವ್ಯಾಸರಿಗೆ ದ್ವೇಷ? ಶ್ರೀಕೃಷ್ಣ ಭಗವದ್ಗೀತೆಯಲ್ಲೂ ಕೂಡ ಹೇಳ್ತಾನೆ. ಏನು ಹೇಳ್ತಾನೆ ಅಂತಕೊಂಡಂತಂದರೆ ಸ್ತ್ರೀಯೋ ವೈಶ್ಯ ತಥಾ ಶೂದ್ರಾ ಏಪಿ ಸ್ಯುಃ ಪಾಪಯೋನಯ. ಸ್ತ್ರೀಯರನ್ನು ಶೂದ್ರನ್ನು ಪಾಪಯೋನಿಗಳು ಅಂತ ಅಂದ್ಬಿಟ್ಟ. ಇದನ್ನೇ ಇಟ್ಕೊಂಡು ಕರ್ನಾಟಕದಲ್ಲಿ ಅವನು ಭಗವಾನ್ ಅಂತಿದ್ದಾನಂತ. ಒಂದೆರಡು ಸಲ ಎಲ್ಲೋ ನಾನು ಟಿ ವಿಯಲ್ಲಿ ನೋಡೋದಾಗಿತ್ತು. ಅವನು ಭಗವದ್ಗೀತೆ ಸುಟ್ಟು ಬಿಡಿ ಅಂತ ತಿಳ್ಕೊಂಡು ಅಂತ ಹೇಳ್ತಾನೆ. ಅವನ್ನೆಲ್ಲ ಸಾಕಷ್ಟು ಜನ ವಿದ್ವಾಂಸರು ಖಂಡನೆ ಮಾಡಿದ್ದಾರೆ, ಆ ಮಾತು ಬೇರೆ. ನೋಡಿ ನಿಮ್ಮ ಶ್ಲೋಕದಲ್ಲಿ ಸ್ತ್ರೀ ದ್ವೇಷ ಇದೆ, ಶೂದ್ರರ ದ್ವೇಷ ಇದೆ. ಸ್ತ್ರೀ ಶೂದ್ರ ಬ್ರಹ್ಮಬಂಧುಗಳನ್ನು ಪಾಪಯೋನಿ ಅಂತ ಕರೆದಿದ್ದಾರೆ. ಮೇಲಿಂದ ಮೇಲೆ ಹೇಳ್ತಾ ಇದ್ದಾರೆ ಈ ಸ್ತ್ರೀಯರ ಸಂಘ ಬೇಕಾಗಿಲ್ಲ ಅಂತೇಳಿ. ಅರೆ ಸ್ತ್ರೀಯರ ಸಂಘ ಬೇಕಾಗಿಲ್ಲ ಅಂತ ನಿಂಗೆ ಜನ್ಮ ಕೊಟ್ಟಳು ತಾಯಿ ಹೆಣ್ಣೇ ಅಲ್ವೇ? ಹಾಗಾದ್ರೆ ಮಾತೃದೇವೋಭವ ಅಂತ ಯಾಕೆ ಅನ್ಬೇಕು? ಯಾವ ಹೆಂಡತಿ ನಿನಗೆ ಇನ್ನೊಂದು ಜನ್ಮ ಕೊಡ್ತಾಳೆ? ಮನುಷ್ಯ ತನ್ನ ಒಂದು ಅಂಶದಿಂದಲೇ ತನ್ನ ಹೆಂಡತಿಯಲ್ಲಿ ಹುಟ್ಟಿ ಬರ್ತಾನೆ. ಇಂಥವರ ಬಗ್ಗೆ ಪುರಾಣ ಯಾಕೆ ದ್ವೇಷದನ್ನು ನೋಡ್ತದೆ? ಹೆಣ್ಮಕ್ಕಳು ಅಂತ ತಿರಸ್ಕಾರ. ಇದು ವೇದವ್ಯಾಸರ ದೇವರ ದೋಷ ಅಲ್ಲ.
ಇದು ಪುರಾಣ ಹೇಳ್ತಕ್ಕಂಥ ನಮ್ಮಂಥವರ ದೋಷ. ಸರಿಯಾಗಿ ಪುರಾಣ ಶಬ್ದಗಳನ್ನು ಸಂದರ್ಭಗಳನ್ನು ಅರ್ಥ ಮಾಡಿಕೊಳ್ಳದಿರತಕ್ಕಂಥ ದೋಷ. ಆಚಾರ್ಯ ಹೇಳ್ತಾರೆ, ಸ್ತ್ರೀ ಅಂತಿಕೊಂಡಂತಂದರೆ ಹೆಣ್ಣು ಅಲ್ಲ. ಎಲ್ಲೆಲ್ಲಿ ಪುರಾಣದಲ್ಲಿ ಸ್ತ್ರೀ ಅಂತಿಕೊಂಡಂತ ಹೇಳಿ ಬರ್ತದೆ, ಸ್ತ್ರೀಯನ್ನು ಬಿಟ್ಬಿಡಿ, ಸ್ತ್ರೀಯ ಸಂಘಗಳನ್ನು ಮಾಡಬೇಡ್ರಿ, ಸ್ತ್ರೀ ಸಂಘ ಮಾಡಬೇಡ್ರಿ, ಹೆಣ್ಣು ಮಕ್ಕಳ ಜೊತೆಗಿರಬೇಡಿ ಅಂತ ಏನು ಬಿಡ್ತಾನೆ. ಕೆಲವು ಸಲ ನಾವು ಹೇಳ್ತಕ್ಕಂಥವ್ರು ಭಾಳ ವರ್ಣನೆ ಮಾಡಿ ಹೇಳ್ತಿರ್ತೀವಿ. ಹೆಣ್ಮಕ್ಳನ್ನ ಬಿಟ್ಬಿಡೋಕು, ಹೆಂಡ್ತಿನ ಬಿಡಬೇಕಾ, ಹೆಣ್ಮಕ್ಳನ್ನ ಬಿಡಬೇಕಾ ಹೇಳುವಾಗ ಹೇಳ್ತೀವಿ, ಪ್ರಾಕ್ಟಿಕಲಾಗಿ ಬಿಡ್ತೇವೆ. ಸ್ತ್ರೀ ಪುರುಷರು ನಮ್ಮ ಸಾಧನೆಯ ದಾರಿಯ ಎರಡು ಗಾಲಿಗಳು. ಒಂದಿಲ್ಲದೆ ಇದ್ದರೆ ಆ ಗಾಡಿ ಮುಂದೆ ಹೋಗೋದಿಲ್ಲ, ಒಗ್ಗಾಲು. ಹಾಗಾದರೆ ಯಾರ ಸಂಘ ಬಿಡು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ? ಸ್ತ್ರೀ ಸಂಘ ಸಂಘ್ಯನಾಂ ಸಂಗಂ ಪಟ್ಟಿದೆಯಲ್ಲ, ಸ್ತ್ರೀಯರ ಸಂಘ ಮಾಡಿದಂಥವರ ಸಂಘವನ್ನು ಮಾಡಬೇಡ ಅಂತ ತಿಳ್ಕೊಂಡಂತೆ. ನಮ್ಮ ಮಧ್ವಾಚಾರ್ಯರಿಗೆ ನಾವು ಎಷ್ಟು ಋಣಿಯಾಗಿದ್ದೇವೆ ಗೊತ್ತೇ. ಅವರು ಹೇಳ್ತಾರೆ, ಕೇಶವೇ ಅನ್ಯಥಾ ಬುದ್ಧಿ ಶೈವ ಸ್ತ್ರೀ ಸಂಪ್ರಕೀರ್ತಿತ. ಪುರಾಣದಲ್ಲಿ ಬಂದಿರತಕ್ಕಂಥ ಸ್ತ್ರೀ ಶಬ್ದಗಳು ಅಂದರೆ ಯಾವಾಗ ಸ್ತ್ರೀಯನ್ನು ಬಿಡು ಅಂತ ತಿಳ್ಕೊಂಡಂಥೇಳಿ ಎಲ್ಲೆಲ್ಲಿ ಬರ್ತದೆ, ಸ್ತ್ರೀಯರ ಸಂಘದಿಂದ ಸ್ತ್ರೀಯೋದ್ವಾರಂ ನರಕದ್ವಾರ ಅಂತ, ಸ್ತ್ರೀ ಸಂಘ್ಯನಾಂ ಸಂಗಮ್ ನರಕದ್ವಾರ ಅಂತ ವರ್ಣನೆ ಬರ್ತದೆ. ಮೂರ್ಖಗಳಿಲ್ಲ. ಸ್ತ್ರೀಯನ್ನು ಬಿಡು ಅಂತಂದರೆ ಪರಮಾತ್ಮ ತನ್ನ ಹೆಂಡತಿಯನ್ನು ಬಿಟ್ಟಿದ್ದಾನೇನೋ? ಬ್ರಹ್ಮದೇವರು ಸರಸ್ವತಿಯನ್ನು ತಾನೇ ಹುಟ್ಟಿಸಿ ಮದುವೆ ಮಾಡ್ಕೊಳ್ಳಿಲ್ಲೇನು? ಭಾರತೀಯನ ಬಿಟ್ಟು ವಾಯುದೇವರಿದ್ದಾರೇನು? ಅವ್ರ ಥರ ಹೆಂಡತಿ ಜೊತೆ ಮಜಾ ಮಾಡೋಕೆ ನಾವು ಬಗ್ಗೆ ಸ್ತ್ರೀ ಸಂಘ ಬಿಡು ಅಂತಂದು ಯಾರು ಬಿಡ್ತಾರೆ? ಇವರೆಲ್ಲ ಮಜಾ ಮಾಡ್ಲಿಕ್ಕೆ ಜೊತೆಗಿಲ್ಲ, ಅವರೆಲ್ಲ ಸಾಧಕರು, ಭಕ್ತರವರು. ಆಚಾರ್ಯ ಹೇಳ್ತಾರೆ, ದೇವರ ವಿಷಯದಲ್ಲಿ ತಪ್ಪು ಕಲ್ಪನೆ ಇದು ಸ್ತ್ರೀ. ಕಟ್ಟಿಟ್ಕೊಳ್ರಿ. ದೇವರ ಬಗ್ಗೆ ಸರಿಯಾದ ಸಂಕಲ್ಪನೆ ಇಲ್ಲದಿರುವಿಕೆ ಇದು ಸ್ತ್ರೀ ಅಂತ ತಿಳ್ಕೊಂಡಂತಂತದೆ. ಆಚಾರ್ಯರ ಭಾಗವತ ತಾತ್ಪರ್ಯದ ಮಾತು. ಕೇಶವೇ ಅನ್ಯಥಾ ಬುದ್ಧಿ ಶೈವ ಸ್ತ್ರೀ ಸಂಪ್ರಕೀರ್ತಿತ. ಸ್ತ್ರೀ ಸಂಘಿಗಳ ಸಂಘ ಬಿಡ್ರಿ ಅಂತ ಅರ್ಥ ಏನು? ಯಾರು ದೇವರ ಬಗ್ಗೆ ಸರಿಯಾಗಿರ್ತಕ್ಕಂಥ ವಿಚಾರ ಇಟ್ಕೊಂಡಿಲ್ಲ ಅಂಥವರ ಮಿತ್ರರನ್ನು ದೂರ ಇಡಿ. ಯಾಕೆ ಅವ್ರು ನಿಮ್ಮ ಬುದ್ಧಿಯನ್ನು ಕೆಡಿಸ್ತಾರೆ. ಇಲ್ಲ, ಕೆಲವು ಕಡೆಗೆ ಯೋಷಿತ್ ಅಂತಿಕೊಂಡು ಅಂತೇಳಿ ಸ್ತ್ರೀ ಅಂತಿಕೊಂಡಂತಂದರೆ ಯಾವುದು? ತ್ರೀ ಅಂದ್ರೇನು? ತ್ರೀ ಮತ್ತು ಸಕ್ಕೆ ಸೇರಿ ಸ್ತ್ರೀ ಆಗಿದೆ ಅಲ್ಲ. ಸ ಅರ್ಧ, ತ್ರೀ ಸ್ತ್ರೀ. ಸ ಅಂತಿಕೊಂಡಂತಂದರೆ ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥದ್ದು. ತ್ರೀ ಅಂತಿಕೊಂಡಂತಂದರೆ ಎಲ್ಲ ಕಾಲದಲ್ಲಿಯೂ ಕೂಡ ಯಾರಿಂದ ದುಃಖ ಸಿಗ್ತದೆ ಅದು ತ್ರೀ. ಅಂದರೆ ದೇವರ ವಿದ್ಯೆ ತಪ್ಪು ಕಲ್ಪನೆಯನ್ನು ಮಾಡಿ ಪಾಪ ಗಳಿಸಿ ಯಾವಾಗಲೂ ದುಃಖವನ್ನು ಕೊಡ್ತಕ್ಕಂಥದ್ದು ತ್ರೀ. ಅದು ಯಾವಾಗಲೂ ನಮ್ಮ ಜೊತೆಯಲ್ಲಿರೋದ್ರಿಂದಾಗಿ ಅದು ಸ್ತ್ರೀ. ದೇವರ ಬಗ್ಗೆ ತಪ್ಪು ಕಲ್ಪನೆ, ದೇವರ ಬಗ್ಗೆ ಕಪ್ಪು ಕಲ್ಪನೆ ಇದು ಸ್ತ್ರೀ ಅಂತ ಅನಿಸ್ಕೊಳ್ತದೆ. ದೇವರ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಅವನು ಸ್ತ್ರೀ. ದೇವರ ಬಗ್ಗೆ ತಪ್ಪಾಗೇನು ಹೇಳ್ತಿದ್ದಾನೆ ಅವನು ಸ್ತ್ರೀ. ಅಂಥ ನಾಸ್ತಿಕನ ಸಂಘವನ್ನು ಮಾಡಬೇಡ, ಅವರ ಸಂಘದಲ್ಲಿದ್ದವರ ಸಂಘವನ್ನು ಮಾಡಬೇಡ ಅಂತ ಶಾಸ್ತ್ರ ಹೇಳ್ತದೆ. ಇನ್ನು ಯೋಷಿತ್ ಅಂತಿಕೊಂಡಂತಂದ್ರೆ ಏನು? ಯಾರು ವಿಷಯಾಸಕ್ತರು 24 ತಾಸು ಕೂಡ ಐಹಿಕ ಸುಖ ಬಯಸ್ತಕ್ಕಂಥವರು, ಯಾರು ಅವಳನ್ನು ಸ್ವೀಕಾರ ಮಾಡ್ತಾರೆ ಅಂಥವ್ರು ಯೋಷಿತ್. ಯೋಷಿತ್ ಅಂದರೆ ಹೆಣ್ಣು ಅಂತಲ್ಲ, ಭೋಗಾಸಕ್ತನಾಗಿರ್ತಕ್ಕಂಥ ಮನುಷ್ಯ ಯಾವುದನ್ನು ತಾನು ಭೋಗಕ್ಕೆ ತೆಗೆದುಕೊಳ್ತಾನೆಯೋ ಅದು ಯೋಷಿತ್.
ಹೆಣ್ಣು ಆಗಿರ್ಬೋದು, ದುಡ್ಡು ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಮಗದೊಂದಾಗಿರ್ಬೋದು, ಅಜ್ಞಾನವಾಗಿರ್ಬೋದು, ದೇವರ ಬಗ್ಗೆ ತಪ್ಪು ಕಲ್ಪನೆ ಆಗಿರ್ಬೋದು, ಅಂಥ ಯೋಷತ್ತನ್ನು ಬಿಡುವಂತಂದಿದ್ದಾರೆ. ಅಂದರೆ ಪರಮಾತ್ಮ ಇರತಕ್ಕಂಥ ತಪ್ಪು ಕಲ್ಪನೆ ಬಿಟ್ಟು ಮೋಹಾಸಕ್ತಿಯನ್ನು ಬಿಡುವಂತ ಅರ್ಥ ಅಷ್ಟೇ. ಹೆಂಡತಿಯನ್ನು ಬಿಡುವಂಥ ಅರ್ಥ ಅಲ್ಲ, ತಾಯಿಯನ್ನು ಬಿಡುವಂಥ ಅರ್ಥ ಇಲ್ಲ. ಮತ್ತೊಂದು ಕಡೆಗೆ ವನಿತಾ ಅಂತ ಕರೆದಿದ್ದಾರಲ್ಲ, ಯಾರು ವಿಷಯಾಸಕ್ತರು ಯಾವುದನ್ನು ಸ್ವೀಕಾರ ಮಾಡ್ತಾರೆ, ವನನಾಥ್ ಭಜನಾಥ್, ವನ ಅಂದರೆ ಭೋಗ, ಈ ವಿಷಯಾಸಕ್ತರು ಯಾವುದನ್ನು ಭೋಗ ಮಾಡ್ತಾರೆಯೋ, ಅಂದರೆ ಏನೇನು ಕೆಟ್ಟ ಚಟಗಳಿದ್ದ ವ್ಯಕ್ತಿನೂ ಕೂಡ ಅವನ ಸ್ತ್ರೀ, ಅವನೇ ವನಿತಾ, ಅವನೇ ಯೋಷಿತ್, ಹೆಣ್ಣಲ್ಲ. ಪ್ರಮದ, ಯಾವುದು ನಮಗೆ ಸೊಕ್ಕು ತಂದು ಕೊಡ್ತದೆ ಅಂತ ಅಧಿಕಾರ, ಅಂತ ದುಡ್ಡು, ಇದು ಕೂಡ ಪ್ರಮದ, ಹೆಣ್ಣು, ಆ ವ್ಯಕ್ತಿ ಸ್ತ್ರೀ. ಅಂಥವರ ಸಂಘ ಬಿಡುವಂತ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಎಷ್ಟೋ ಸಲ ಸಭೆಯಲ್ಲಿ ನೋಡಿ ನಿಮ್ಮ ಶಾಸ್ತ್ರದಲ್ಲಿ ಹಿಂಗೆ ಹೇಳಿದೆ ಅಂತ ತಿಳ್ಕೊಂಡು ಅಂತಂದಾಗ ನಮಗೆ ಮುಜುಗರ ಆಗ್ತದೆ. ಏನಪ್ಪ ನಮ್ಮ ಶಾಸ್ತ್ರಿಗೆ ಯಾಕೆ ಸ್ತ್ರೀ ದ್ವೇಷ ಏನು ಅಂತ ತಿಳ್ಕೊಂಡು ಅಂತೇಳಿ. ಇಲ್ಲ, ನಮ್ಮ ಶಾಸ್ತ್ರದ ಅಭಿಮಾನಿ ದೇವತೆಯೇ ಮಹಾಲಕ್ಷ್ಮೀ ದೇವಿ, ಸಕಲ ವಾಂಗ್ಮನಸ್ಸಿನ ದೇವತೆ, ಮಾತು ಮತ್ತು ಮನಸ್ಸಿನ ದೇವತೆ ಲಕ್ಷ್ಮೀದೇವಿ, ಶಾಸ್ತ್ರವದಕ್ಕೆ ಮುಖ್ಯಾಭಿಮಾನಿನಿ, ಅವಳನ್ನು ಬಿಡುವಂತಂತಾರೆ ಶಾಸ್ತ್ರ. ಇಲ್ಲ, ಆದ್ದರಿಂದ ಸ್ತ್ರೀ ಅಂತ ಅಂದ್ಕೊಂಡಂತಂದರೆ ಪರಮಾತ್ಮನಲ್ಲಿರ್ತಕ್ಕಂಥ ತಪ್ಪು ಕಲ್ಪನೆ, ಯೋಷಿತ್ ಅಂತ ತಿಳ್ಕೊಂಡಂತಂದರೆ ಭೋಗದ ಯಾವುದೇ ವಸ್ತು, ಒಟ್ಟು ಭೋಗದ ವಸ್ತುಗಳೆಲ್ಲವೂ ಕೂಡ ಅದು ಸ್ತ್ರೀ ಅಂತ ಅನಿಸ್ಕೊಳ್ತಾರೆ. ತಂಬಾಕು ಇರ್ಬೋದು, ಸಿಗರೇಟ್ ಇರ್ಬೋದು, ಸೆರೆನೂ ಇರ್ಬೋದು, ಇವೆಲ್ಲ ಯೋಷಿತ್. ಇಂಥ ದುಶ್ಚಟಗಳಿದ್ದವ್ರ ಜೊತೆಯನ್ನು ಬಿಡುವಂತ ತಿಳ್ಕೊಂಡು ಅಂತ ಹೇಳ್ತದೆ ಪರಮಾತ್ಮ. ವನಿತಾ, ವಿಷಯಾಸಕ್ತರು ಯಾವುದನ್ನು ಯಾವಾಗಲೂ ಬಯಸ್ತಾ ಇರ್ತಾರೆ, ಯಾವ ಭೋಗಗಳನ್ನು ಬಯಸ್ತಾ ಇರ್ತಾರಲ್ಲ, ಆ ಭೋಗಗಳೇ ವನಿತಾ, ಹೆಣ್ಮಕ್ಕಳೇ, ಹೆಂಡತಿ ತಾಯಿಯಲ್ಲ. ಯಾವುದು ನಮ್ಮ ಕಡೆಯಿಂದ ತಪ್ಪು ಮಾಡಿಸ್ತಕ್ಕಂಥ ದೂಷಿತ ಬುದ್ಧಿ ಅಂತಿದೆಯಲ್ಲ, ಇದು ಕೂಡ ನಮ್ಮ ಹೆಂಡತಿ, ಇದು ಕೂಡ ಪ್ರಮದ ಅಂತ ತಿಳ್ಕೊಂಡು ಅಂತ ಅನಿಸ್ಕೊಳ್ತಾಳೆ. ಆದ್ದರಿಂದಾಗಿ ಮನುಷ್ಯ ಸ್ತ್ರೀಯನ್ನು ಬಿಡಬೇಕು. ಮನುಷ್ಯ ಹೆಂಡತಿ ಮಕ್ಕಳನ್ನು ಬಿಟ್ಟು ಕಾಡಿಗೆ ಹೋಗಬೇಕು. ಹೆಂಡತಿ ಮಕ್ಕಳನ್ನು ಬಿಟ್ಟು ಕಾಡಿಗೆ ಹೋಗಬೇಕು. ಈ ವಾಕ್ಯದ ಅರ್ಥ ಏನು? ಹೆಂಡತಿ ಅಂತ ತಿಳ್ಕೊಂಡಂತಂದರೆ ಪರಮಾತ್ಮನಲ್ಲಿರ್ತಕ್ಕಂಥ ತಪ್ಪು ಕಲ್ಪನೆ, ಮಕ್ಕಳು ಅಂತ ತಿಳ್ಕೊಂಡಂತಂದರೆ ಆ ತಪ್ಪು ಕಲ್ಪನೆಯಿಂದ ಬಂದಿರತಕ್ಕಂಥ ಪಾಪಗಳು, ಅವುಗಳನ್ನು ಬಿಟ್ಟು ಕಾಡಿಗೆ ಹೋಗು, ವನಕ್ಕೆ ಹೋಗು. ವನ ಅಂತಂದರೆ ಸಾತ್ವಿಕಂ ವಾಸಃ, ಸಾತ್ವಿಕರಾದ ವ್ಯಕ್ತಿಯ ಸಂಘವನ್ನು ಮಾಡು. ಹೆಂಡತಿ ಮಕ್ಕಳನ್ನ ಬಿಟ್ಟು ಕಾಡಿಗೆ ಹೋಗ್ಕೊತ ಪಾಪ ಅವ್ರೇನು ಮಾಡಬೇಕು? ಸಂಸಾರದಲ್ಲಿದ್ದೇ ನಾವು ಹೆಂಡತಿ ಮಕ್ಕಳನ್ನು ಬಿಡಲಿಕ್ಕೆ ಆಗ್ತದೆ. ಹೆಂಡತಿ ಅಂದರೆ ಪರಮಾತ್ಮನ ವಿಷಯವಾಗಿರ್ತಕ್ಕಂಥ ತಪ್ಪು ಕಲ್ಪನೆ, ಸ್ತ್ರೀ, ಆ ನಂತರ ಸುತರು, ಅದರಿಂದ ಬಂದಿರತಕ್ಕಂಥ ಪಾಪಗಳು. ಯಾಕೆ ಹೆಂಡತಿಯಿಂದಲೇ ಹುಟ್ಟಿರ್ತಕ್ಕಂಥವ್ರ ಮಕ್ಕಳಂತ ಅನಿಸ್ಕೊಳ್ತಾರಲ್ಲ, ಪರಮಾತ್ಮಕ ವಿಷಯವಾದ ಅಜ್ಞಾನ ವಿಪರೀತ ಜ್ಞಾನಗಳಿಂದ ಬಂದಿರತಕ್ಕಂಥ ಪಾಪ ಇವು ಮಕ್ಕಳು. ಇವುಗಳನ್ನು ಬಿಟ್ಟು ವನ ಅಂತಂದರೆ ವನಂತು ಸಾತ್ವಿಕೋ ವಾಸಃ, ಸಾತ್ವಿಕರಾಗಿರ್ತಕ್ಕಂಥ ಸಜ್ಜನರ ಸಂಘವನ್ನು ಮಾಡು. ಪರಮಾತ್ಮ ವಿಷಯಕ್ಕೆ ತಪ್ಪು ಕಲ್ಪನೆ ಬಿಟ್ಬಿಡು, ಪಾಪ ಗಳಿಸಬೇಡ ಅಂತ ಅರ್ಥ ಅಷ್ಟೇ. ಇದನ್ನು ನೆನ್ಪಿಟ್ರು. ಇಲ್ಲದ್ರೆ ಹೆಂಡತಿ ಬೇಕಾಗಿಲ್ಲ, ಹೆಂಡತಿ ಬೇಕಾಗಿಲ್ಲ, ಪರಮಾತ್ಮ ವಿಷಯದಲ್ಲಿ ತಪ್ಪು ಕಲ್ಪನೆ ಬೇಕಾಗಿಲ್ಲ ಅಂತ ಅರ್ಥ. ಯೋಷಿತ್, ಅದಕ್ಕೆ ಆಚಾರ್ಯ ಭಾಗವತಾತ್ಪರದಲ್ಲಿ ಹೇಳ್ತಾರೆ, ವಿಷಯಾಸಕ್ತೆ ಜೋಷ್ಯತೆ ಇತಿ ಯೋಷಿತ, ವನನಾಥ್ ಭಜನಾಥ್ ವನ ಸಂಭುಕ್ತೋ ವಿಷಯಾಸಕ್ತೆ ಭುಜ್ಯತೆ ಇತಿ ವನಿತಾ, ಪ್ರಮದ ಪ್ರಮಾದಯತಿ ಇತಿ ಪ್ರಮದ. ಏನೇ ಇರಲಿ, ಪರಮಾತ್ಮನಲ್ಲಿ ಅನ್ಯಥಾ ಬುದ್ಧಿ ಇದ್ದರೆ ಇದೊಂದು ದೊಡ್ಡ ದೋಷ. ಇದರಂಥ ತಪ್ಪು ಬೇರೆ ಪಾಪ ಯಾವುದೂ ಇಲ್ಲ. ಜಗತ್ತಿನಲ್ಲಿ ಪಾತಕ, ಮಹಾಪಾತಕ, ಉಪಪಾತಕಗಳು ಅನೇಕಗಳಿವೆ. ಆದರೆ ಪರಮಾತ್ಮನ ವಿಷಯದಲ್ಲಿ ತಪ್ಪು ಕಲ್ಪನೆ, ದೇವರ ಬಗ್ಗೆ
ಸರಿಯಾಗಿ ತಿಳಿದುಕೊಳ್ಳದೇ ಇರುವಿಕೆ ಅಂತಿಕೊಂಡಂತೇನಿದೆಯಲ್ಲ, ಇದು ದೊಡ್ಡ ಪಾಪ. ಇದಕ್ಕೆ ಪ್ರಾಯಶ್ಚಿತ್ತ ಇಲ್ಲ. ಆದ್ದರಿಂದ ಎಲ್ಲರಿಗೂ ಶ್ರೀಕೃಷ್ಣ ಉದ್ಧವನಿಗೆ ಹೇಳುವ ನೆವದಿಂದ ಹೇಳ್ತಾ ಇದ್ದಾನೆ, ನನ್ನ ಬಗ್ಗೆ ಸರಿಯಾದ ಕಾನ್ಸೆಪ್ಟ್ ಇಟ್ಕೊಳ್ಳಿ. ದೇವರ ಬಗ್ಗೆ ತಪ್ಪು ಕಲ್ಪನೆ ಮಾಡಿಕೊಂಡ್ರಿ ಅಂತಿಕೊಂಡಂತಂದರೆ ನೀವು ಸ್ತ್ರೀ ಆದರೆ ನಿಮ್ಮ ಸಂಘವೂ ಬೇಕಾಗಿಲ್ಲ, ನಿಮ್ಮ ಸಂಘ ಮಾಡಿದವ್ರ ಸಂಘವೂ ಬೇಕಾಗಿಲ್ಲ ಅಂತ ರೀತಿ ಆಚಾರ್ಯ ವಿವರಣೆ ಮಾಡ್ತಾ ಹೇಳ್ತಾರೆ. ಇನ್ನು ಪಾಪಗಳು ಅಂತಂದ್ರೆ ಯಾವುದು? ಪಾಪಗಳಲ್ಲಿ ಎಷ್ಟು ತರಹ, ಯಾವುದು ಯಾವ ಪಾಪ ಅಂತ ಅನಿಸ್ಕೊಳ್ತದೆ ಹೇಳಿ ದೊಡ್ಡ ಉಪಕಾರವನ್ನು ಮಾಡಿದ್ದಾರೆ ಶ್ರೀಮದಾಚಾರ್ಯ. ಅವರ ಆ ವಿಚಾರವನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ತರಹದ ಪಾಪಗಳನ್ನು ಕೆಟಗರಿಗಳನ್ನು ಕೊಟ್ಟಿದ್ದಾರೆ ಭಾಗವತ್ ತಾತ್ಪರ್ಯದಲ್ಲಿ. ಮೊದಲನೇದ್ದು ಕ್ಷುದ್ರ ಪಾಪ, ಕ್ಷುದ್ರ ಪಾತಕಗಳು. ಆನಂತರ ಎರಡನೇದ್ದು ಪಾತಕ ಅಥವಾ ಪಾಪ, ಮೂರನೆಯದ್ದು ಉಪಪಾತಕ, ನಾಲ್ಕನೆಯದ್ದು ಪಾತಕ, ಐದನೆಯದ್ದು ಮಹಾಪಾತಕ, ಆರನೆಯದ್ದು ಸುಮಹಾಪಾತಕ, ಏಳನೆಯದ್ದು ಅತಿ ಮಹಾಪಾತಕ, 8 ಅತಿ ಮಹತ್ತಮ ಪಾತಕ. ಮಹಾಪಾತಕ, ಸುಮಹಾಪಾತಕ, ಅತಿ ಮಹಾಪಾತಕ, ಅತಿ ಮಹತ್ತಮ ಪಾತಕ, 8 ಥರದ ಪಾಪಗಳು. ಇನ್ನು ಕ್ಷುದ್ರ ಪಾತಕ ಅಂತ ತಿಳ್ಕೊಂಡಂತಂದರೆ ಸರ್ವಸಾಮಾನ್ಯ ಪಾಪ ಯಾವುದು, ಯಾವುದು ಪುಣ್ಯ ಯಾವುದು, ಯಾವುದು ಪಾಪದ ಕೆಲಸ, ಯಾವುದು ಪುಣ್ಯದ ಕೆಲಸ? ಭಗವದ್ಗೀತೆ ಮಹಾಭಾರತದಲ್ಲಿ ಪರಮಾತ್ಮ ಸ್ಪಷ್ಟವಾಗಿ ಹೇಳ್ದ, ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಪರೋಪಕಾರ ಪುಣ್ಯಾಯ, ನಮ್ಮಿಂದ ಇನ್ನೊಬ್ಬರಿಗೆ ಉಪಕಾರವಾದರೆ ಅದು ಪುಣ್ಯ. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು, ನಿಮ್ಮ ಸೊಸೆಯಂದರು ಅತ್ತೆ ನೀವು ಪುರಾಣ ಕೇಳ್ತಾ ಕೂತ್ಕೊಳ್ಳಿ, ನಮ್ಮ ಮನೆಯನ್ನು ನೋಡ್ಕೋತೇವೆ ಅಂತ ನಿಮಗೇನು ಪುರಾಣ ಕೊಡಿಸಿದ್ದಾರಲ್ಲ, ಅವ್ರು ಭಾಳ ದೊಡ್ಡ ಪುಣ್ಯ ಗಳಿಸ್ತಾ ಇದ್ದಾರೆ. ಅವ್ರು ನಿಮ್ಮ ಜೊತೆ ಕೂತ್ ಕೇಳ್ತಾ ಇದ್ರೆ ಇನ್ನೂ ದೊಡ್ಡ ಪುಣ್ಯ ಇಲ್ಲ. ನಿಮಗೆ ಅನುಕೂಲ ಮಾಡಿ ಕೊಟ್ಟಿದ್ದಾರಲ್ಲ, ನಿಮ್ಗೆ ಮೊಬೈಲ್ ತಂದು ಕೊಟ್ಟು ಅಥವಾ ಟಿ ವಿ ಹೆಚ್ಚಿಟ್ಟು ಕೇಳ್ರಿ ಅಂತ ತಿಳ್ಕೊಂಡು ತಂತಾರಲ್ಲ, ಅವ್ರದ್ದು ದೊಡ್ಡ ಪುಣ್ಯ. ಪರೋಪಕಾರ ಪುಣ್ಯ. ಭಗವಂತನನ್ನು ಪಡೆಯುವುದಕ್ಕೋಸ್ಕರ, ಭಗವಂತನ ಧ್ಯಾನ ಮಾಡುವುದಕ್ಕೋಸ್ಕರ ಯಾರು ಅನುಕೂಲ ಮಾಡಿ ಕೊಡ್ತಾರೆ ಅವರು ಮಹಾಪುಣ್ಯವಂತರು. ಪಾಪಾಯ ಪರಪೀಡನಂ, ನಮ್ಮಿಂದ ಇನ್ನೊಬ್ಬರಿಗೆ ತ್ರಾಸಾದರೆ ಅದು ದೊಡ್ಡ ಪಾಪ. ನಮ್ಮಿಂದ ಉಪಕಾರವಾದರೆ ಅದು ಪುಣ್ಯ, ನಮ್ಮಿಂದ ಅಪಕಾರವಾದರೆ ಅದು ಪಾಪ. ಪಾಪ ಪುಣ್ಯದ ಈ ಕಾನ್ಸೆಪ್ಟ್ ಮನಸ್ಸಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಳಿ. ಸಾಮಾನ್ಯ ದೃಷ್ಟಿಯಲ್ಲಿ ಪಿಪೀಲಿಕಾವಧ, ಇರುವೆ ಹೊರಟಿರ್ತವೆ, ಸುಮ್ಮನೆ ಅದನ್ನು ಹೊಡೆದು ಕೊಲ್ಲೋದು. ಕೊಲ್ಲಬಾರ್ದು ಅಂತದ್ದು, ಪ್ರಾಣಿ ಹಿಂಸೆ ಮಾಡಬಾರ್ದು. ಇನ್ನು ಕೆಂಪು ಇರುವೆ ನಿಮ್ಮನ್ನು ಕಚ್ಚಲಿಕ್ಕೆ ಬಂದರೆ ಅದನ್ನು ಹೊಡೆದ ಹಿಟ್ಟು ಹೊಡೆದು ನೋಡಿ, ಯಾವುದು ನೀವು ಪೀಡೆ ಕೊಡ್ತದೆ ಅದನ್ನು ಕೊಲ್ಲಿಕ್ಕೆ ಅಧಿಕಾರ ಇದೆ. ಅದು ಸುಮ್ಮನೆ ಇರುವೆಗಳು ಹೊರಟಿರ್ತಾವೆ, ಅದ್ಮೇಲೆ ಹಿಟ್ಟು ಹೊಡೆದು ತಂದು ಕೊಲ್ಬಿಡೋದು. ಕಪ್ಪು ಇರುವೆಗಳನ್ನು ಕೊಲ್ಲಬಾರ್ದು ಅಂತಿದ್ದಾರೆ, ಉಪಕಾರಕ ಅಂತಂತಿದ್ದಾರೆ. ಇವೆಲ್ಲ ಕ್ಷುದ್ರ ಪಾತಕಗಳು. ಇದು ವ್ಯವಹಾರದಲ್ಲಿರ್ತಕ್ಕಂಥ ಕ್ಷುದ್ರ ಪಾತಕ. ಇನ್ನು ಪರದಾರ ದೃಷಿ,
ಇನ್ನೊಬ್ಬರ ಬೇರೆ ಸ್ತ್ರೀಯನ್ನು ಬೇರೆ ಪುರುಷನನ್ನು ಚಿಂತನೆ ಮಾಡೋದು ಅಂತಿಕೊಂಡಂತೇನಿದೆಯಲ್ಲ, ಬೇರೆ ಪುರುಷ ಬೇರೆ ಸ್ತ್ರೀಯರ ಚಿಂತನೆ, ಇದು ಕ್ಷುದ್ರಪಾತಕ ಅಂತ ಅನಿಸ್ಕೊಳ್ತದೆ. ಇಂತಹ ಪಾತಕಕ್ಕೆ ಶಿಕ್ಷೆ ನರಕದಲ್ಲಿ 100 ವರ್ಷ, 1000 ವರ್ಷ ನರಕವಾಸ. ಇಂಥ ಸಣ್ಣ ಪುಟ್ಟ ಪಾಪ ಮಾಡಿದರೂ ಸಹಿತ ಬೇರೆಯವ್ರ ಹೆಂಡತಿ ನೋಡಿ ಹೇಳಿ ಚಂದ ಇದ್ದಾಳೆ, ನನ್ನ ಹೆಂಡತಿ ಆಗಿದ್ರೆ ಹೆಂಗಿತ್ತು. ಅಲ್ಲಿ ಲಕ್ಷ್ಮೀನಾರಾಯಣ ನೋಡೋ ಬದಲಾಗಿ ನಾನು ಭೋಗಕ್ಕಿದ್ರೆ ಹೆಂಗಿತ್ತು ಅಂತಕ್ಕಂಥ ಮನೋವಿಕೃತಿ ಅಂತ ತಿಳ್ಕೊಂಡಂತೇನದ, ಇದು ಕ್ಷುದ್ರಪಾತಕ ಅಂತ ಅನಿಸ್ಕೊಳ್ತದೆ. ನಂಬರ್ 2, ಪಾತಕ ಅಥವಾ ಪಾಪ. ಪಾಪಂ ಅಸ್ತಿವತಾಂ ಹತ್ಯ. ವ್ಯವಹಾರದಲ್ಲಿ ಎಲುಬಿರುವ ಪ್ರಾಣಿಗಳನ್ನು ಕೊಲ್ಲುವುದು, ಕಪ್ಪೆಗಳನ್ನು ಕೊಲ್ಲೋದು, ಹಲ್ಲಿಯನ್ನು ಕೊಲ್ಲೋದು. ಆ ನಂತರ ಇನ್ನು ಯಾವುದಕ್ಕೆ ಹಾವು, ಇವುಗಳೆಲ್ಲರಿಗೂ ಕೂಡ ಸಣ್ಣಾಗಿರ್ತಕ್ಕಂಥ ಎಲುವಿನ ಒಂದು ಬೆನ್ನುರಿ ಇದೆ. ಇವುಗಳನ್ನು ಕೊಲ್ಲೋದು ಅಂತ ತಿಳ್ಕೊಂಡು ಅದಕ್ಕಿಂತ ಮುಂದೆ ಎಷ್ಟೆಷ್ಟು ಎಲುವಿದ ಮನುಷ್ಯನನ್ನು ಕೊಲ್ಲೋದು ಎಲ್ಲ ಬಂತು ಇದರೊಳಗೆ. ಇದಕ್ಕೆ ಪಾಪ ಪಾಪ ಅಂತ ತಿಳ್ಕೊಂಡಂತಾರೆ. ಫಲ ಚೌರ್ಯಾದಿರೇವಚ, ಇದು ಆಚಾರ್ಯರ ಶ್ಲೋಕ, ನೆನಪಿಟ್ಕೊಳ್ಳಿ. ಇನ್ನೊಬ್ಬರ ಮನೆ ಗಿಡದಿಂದ ಹಣ್ಣನ್ನು ಅಪಹಾರ ಮಾಡೋದು, ಅವ್ರು ಮಲ್ಕೊಂಡಾಗ ಎದ್ದು ಅವ್ರ ಮನೆಗೆ ಹೋಗಿ ಕಿತ್ಕೊಂಡು ಬರೋದು, ಇವೆಲ್ಲ ಪಾತಕದಲ್ಲಿ ಬರ್ತವೆ ಅಂತ ತಿಳ್ಕೊಂಡಂತಾರೆ. ಅಥವಾ ಇನ್ನೊಂದು ರೀತಿಯಿಂದ ಅಂತಿಕೊಂಡಂತಂದರೆ ಪರಸ್ತ್ರೀಯರ ಜೊತೆಗೆ ಸಂಬಂಧ ಬೆಳೆಸೋದು. ಮೊದಲು ಬರೀ ಮನಸ್ಸಾಗಿ ಚಿಂತೆ ಮಾಡಿದ, ಆಮೇಲೆ ಅವ್ರನ್ನ ಏಕಾಂತಲ್ಲಿ ಭೇಟಿ ಆಗೋದು, ಅವ್ರ ಜೊತೆ ಹರಟೆ ಹೊಡೆಯೋದು, ಪರಪುರುಷನ ಜೊತೆಗೆ ಹೋಗೋದು, ಗಾರ್ಡನಲ್ಲಿ ಭೇಟಿ ಆಗೋದು, ರೋಡ್ನಲ್ಲಿ ನಿಂತು ಮಾತಾಡೋದು, ಇವೆಲ್ಲ ಪಾಪಗಳು ಪಾತಕಗಳು ಅಂತ ಅನಿಸ್ಕೊಳ್ತವೆ. ಈ ಪಾಪ ಮಾಡಿರ್ತಕ್ಕಂಥವರಿಗೆ 1,00,000 ವರ್ಷ ನರಕದಲ್ಲಿ ಇರಬೇಕಾಗ್ತದೆ. ನರಕದಲ್ಲಿದ್ದು ಆನಂತರ ಚಾತುರ್ವರ್ಣೆ ಬಿಟ್ಟು ಏನು ಚಾಂಡಾಲಾದಿ ಬೇರೆ ವರ್ಣಬಾಹಿರ ಜಾತಿಗಳು ಅಂತೇವೆ, ಅಲ್ಲಿಯೋ ಜನ್ಮ, ಅಥವಾ ಪ್ರಾಣಿ ಪಶುವಾಗಿ ಜನ್ಮ. ನೋಡಿ, ಇನ್ನೊಬ್ಬರ ಮನೆ ಗಿಡದಿಂದ ಹಣ್ಣು ಕದ್ದರೆ ಇಷ್ಟು ಪಾಪಿದೆ. ಒಂದು 1,00,000 ವರ್ಷ ನರಕದಲ್ಲಿದ್ದು ಆನಂತರ ವರ್ಣಬಾಹಿರನಾಗಿಯೋ ಪಶುವಾಗಿಯೋ ಪಕ್ಷಿಯಾಗಿಯೋ ಏನೇನೋ ಆಗಿ ಹಂದಿ ನಾಯಿಯಾಗಿ ಜನ್ಮ ತೆಗೆದುಕೊಳ್ಬೇಕಾಗ್ತದೆ. ನಂಬರ್ 3, ಉಪಪಾತಕ. ಪರದಾರಾದಿ ಕಂಚಾಪಿ ಉಪಪಾತಕ ಸಂಜ್ಞಿತಂ. ಪರಸ್ತ್ರೀಯರ ಮೇಲೆ, ಇನ್ನೊಬ್ಬರ ಹೆಂಡತಿಯರ ಮೇಲೆ ಬಲಾತ್ಕಾರ ಮಾಡುವುದು, ಅವರನ್ನು ಅಪಹಾರ ಮಾಡಿಕೊಂಡು ತಂದಿಟ್ಟುವುದು, ಕಿಡ್ನ್ಯಾಪ್ ಮಾಡಿ ಎಷ್ಟೋ ದಿವಸ ತನ್ನ ಹತ್ರ ಇಟ್ಟುಕೊಂಡು ಅವರನ್ನು ಪೀಡೆ ಮಾಡೋದು. ಪರಸ್ತ್ರೀಯರಿಗೆ ಈ ರೀತಿಯಾಗಿ ಪೀಡೆ ಕೊಡ್ತೀವಿ. ಇವತ್ತೇನು ಗೇಪ್ಗಳು ನಡೀತಾ ಇವೆಲ್ಲ, ಅದರಲ್ಲಿ ಕೂಡ ಗ್ಯಾಂಗ್ ರೇಪ್, ಇವರೆಲ್ಲರಿಗೂ ಕೂಡ ಇವೆಲ್ಲ ಇದು ಉಪಪಾತಕ ಅಂತ ಅನಿಸ್ಕೊಂಡ್ರೂ ಕೂಡ ಒಂದು ಯುಗ ನರಕದಲ್ಲಿರಬೇಕಾಗ್ತದೆ, ಒಂದು ಯುಗದ ತನಕ. ನೆನಪಿಟ್ಟು, ಪರಸ್ತ್ರೀಯರ ಭೋಗ ಇಷ್ಟು ದೊಡ್ಡ ಪಾತಕ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತದೆ. ಪರದಾರಾದಿ ಕಂಚಾಪಿ ಉಪಪಾದಕ ಸಂಜ್ಞಿತಂ. ಪರಸ್ತ್ರೀಯರ ಜೊತೆಗಿರ್ತಕ್ಕಂಥ ಭೋಗ ಮಾಡುವುದು ಇಬ್ಬರಿಗೂ ಕೂಡ ಮಹಾಪಾಪಕರ. ಒಂದು ಯುಗದವರೆಗೂ ಅವ್ರು ನರಕದಲ್ಲಿರಬೇಕಾಗ್ತದೆ. ಇದರ ನಂತರ ಬರ್ತಕ್ಕಂಥದ್ದು 4ನೇದು ಪಾತಕ. ಪಾತಕಂ ಶೂದ್ರ ಹತ್ಯಾದಿ
ಪಾತಕ ಅಂತಕೊಂಡಂತಂದರೆ ಕೆಳಗಿನ ಅಧಿಕಾರ ಇದೆ ಅಂತಕೊಂಡಂತೇಳಿ ತನಕ್ಕಿಂತ ಕೆಳಗಿನ ವರ್ಣದವರನ್ನು ಕೊಲ್ಲುವುದು ಅಂದಾಕ್ಷಣಕ್ಕೇನೆ ಅವ್ರನ್ನ ಬೈಯೋದು, ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡೋದು, ಅವರಿಗೆ ಪೀಡೆ ಕೊಡೋದು, ತನ್ನ ಕೆಳಗಿನ ವ್ಯಕ್ತಿಗಳಿಗೆ ಅನೇಕ ರೀತಿ ಪೀಡೆ ಕೊಡೋದು, ಹೆಂಡತಿ ಮಕ್ಕಳು ಬಂಧು ಬಾಂಧವರು ಕೆಳಗಿನ ಕ್ಲಾರ್ಕ್ಗಳು ಇವ್ರಿಗೆ ಯಾರು ತ್ರಾಸು ಕೊಡ್ತಾನೆ ಅವರನ್ನು ಹತ್ಯೆ ಮಾಡಿದಂತೆ, ಅವ್ರು ಅಪಮಾನ ಮಾಡಿದರೆ ಅವ್ರು ಹತ್ಯೆ ಮಾಡಿದಂತೆ, ಅವ್ರು ನಿಂದೆ ಮಾಡಿದರೆ ಅವ್ರನ್ನ ಹತ್ಯೆ ಮಾಡಿದಂತೆ. ಈ ರೀತಿಯಾಗಿ ಇನ್ನೊಬ್ಬರ ಮನಸ್ಸಿಗೆ ತಳತಳ ಅಂತ ತಿಳ್ಕೊಂಡು ಅನಿಸ್ತಕ್ಕಂಥ ವ್ಯಕ್ತಿ ಅಂತ ತಿಳ್ಕೊಂಡಂತೇನಿದ್ದಾನೆ. ಹೆಂಡತಿಗೆ ಪೀಡೆ ಕೊಡ್ತಕ್ಕಂಥ ಗಂಡಂದಿರು, ಬ್ರಾಹ್ಮಣರಿಗೆ ಅಪಮಾನ ಮಾಡ್ತಕ್ಕಂಥ ವ್ಯಕ್ತಿಗಳು, ಇವೆಲ್ಲ ನಮ್ಮ ಆಕ್ರಮಣಕಾರರು ಇದೇ ಕೆಲಸ ಮಾಡಿದ್ದಾರೆ. ಕೊಲ್ಲೋದು, ಸ್ತ್ರೀಯರ ಭೋಗ ಮಾಡೋದು, ಆನಂತರ ಇನ್ನೊಬ್ಬರನ್ನು ಕೊಲ್ಲೋದು, ಇವೆಲ್ಲರಿಗೂ ಕನಿಷ್ಠ 4 ಯುಗದವರೆಗೂ ನರಕದಲ್ಲಿರಬೇಕಾಗ್ತದೆ. ಇನ್ನು ಮಹಾಪಾತಕ ಅಂತಕೊಂಡಂತಂದರೆ ಬ್ರಹ್ಮಹತ್ಯಾಧಿಕಂ ಮಹತ, ಬ್ರಾಹ್ಮಣರನ್ನು ಕೊಲ್ಲುವುದು, ಕ್ಷತ್ರಿಯರನ್ನು ಕೊಲ್ಲುವುದು, ವೈಶ್ಯರನ್ನು ಕೊಲ್ಲುವುದು, ಇವು ಮಹಾಪಾತಕ ಅಂತಕೊಂಡು ಅನಿಸ್ಕೊಳ್ತದೆ. ಕೊಲ್ಲೋದು ಅಂದ್ರೇನು? ಅವರನ್ನು ಅಪಮಾನ ಮಾಡೋದು, ತಿರಸ್ಕಾರ ಮಾಡೋದು ಅಂತ ಅರ್ಥ. ಬ್ರಹ್ಮ ಅಂದರೆ ವೇದಗಳು, ವೇದ ಅಧ್ಯಯನ ಮಾಡದೆ ವೇದಗಳನ್ನು ತಿರಸ್ಕಾರ ಮಾಡಿರ್ತಕ್ಕಂಥವನಿಗೂ ಈ ಬ್ರಹ್ಮಹತ್ಯಾ ಪಾಪ ಇದೆ. ವೇದ ಅಧ್ಯಯನ ಮಾಡದೆ ಅದಕ್ಕೋಸ್ಕರವೇ ಇಂಥ ಬರಬಾರ್ದು ಅಂತ ವಿಶ್ವಾಮಿತ್ರರು ನಮಗೆ ಉಪಕಾರ ಮಾಡಿ 3 ವೇದಗಳ ಸಾರ ಗಾಯತ್ರಿ ಕೊಟ್ಬಿಟ್ರು. ಗಾಯತ್ರಿ ಹೇಳಪ್ಪ, 108 ಹೇಳು, 3 ವೇದ ಓದಿದ ಅಭ್ಯಾಸ ಬಂದು ಪುಣ್ಯ ಬಂತು, ನಿಂಗೆ ಪಾಪ ಬರೋದಿಲ್ಲ. ಈ ನರಕದ ಸಂಧ್ಯಾವಂದನದಿಂದ ಲಾಭ ಏನು? 4 ಯುಗ ನರಕದಲ್ಲಿ ಇರುವುದನ್ನು ತಪ್ಪಿಸ್ತದೆ ಸಂಧ್ಯಾವಂದನೆ. ಹೆಣ್ಮಕ್ಕಳಿಗೆ ಸ್ತ್ರೀ ಜಪ ಅವ್ರಿಗೇನು ಕೃಷ್ಣಮಂತ್ರ ಜಪ ಹೇಳಿದ್ದಾರೆ, ಅದನ್ನು ಮಾಡಿದರೆ 4 ಯುಗ ಸ್ವರ್ಗದಲ್ಲಿರ್ತಾರೆ. ಆದ್ದರಿಂದಾಗಿ ಮಹಾಪಾತಕ ಅಂತಕೊಂಡಂತೆ ಅನಿಸ್ಕೊಳ್ತದೆ. ಅದಕ್ಕೆ ಬ್ರಹ್ಮಹತ್ಯೆ ಅಂತಕೊಂಡಂತೇಳಿ ಇಂಥವರಿಗೆ 1 ಕಲ್ಪವರೆಗೂ ನರಕದಲ್ಲಿರಬೇಕಾಗ್ತದೆ ಇಂಥವರು. ಇನ್ನೊಂದು ಅರ್ಥದಲ್ಲಿ ತಾಯಿಯನ್ನು ಅಪಮಾನ ಮಾಡೋದು. ನಿನ್ನೆ ಪೇಪರ್ನಲ್ಲಿ ಬಂದಿದೆ, ಆ ವ್ಯಕ್ತಿ ತಾಯಿಯನ್ನೇ ರೇಪ್ ಮಾಡೋದಕ್ಕೋಸ್ಕರ ಪ್ರಯತ್ನ ಮಾಡಿ ಸಿಕ್ಕಿಬಿದ್ದಿದ್ದಾನೆ. ಇಂಥ ರಾಕ್ಷಸರ ಜಗತ್ತಿನಲ್ಲಿ ಇರ್ತಾರೆ. ಅದನ್ನು ಇಲ್ಲಿ ಹೇಳ್ತಾರೆ, ಈ ರೀತಿಯಾಗಿ ತನ್ನ ತಾಯಿಯನ್ನು, ತನ್ನ ಚಿಕ್ಕಮ್ಮನನ್ನು ಯಾರು ಮಾತ್ರ ಸ್ಥಾನದಲ್ಲಿದ್ದಾರೆ ಇಂಥವರ ಮೇಲೆ ತಾನು ಭೋಗ ಮಾಡಬೇಕು ಅಥವಾ ಅವರನ್ನು ಕೆಡಿಸಬೇಕು ಅಂತೇಳಿ ಪ್ರಯತ್ನ ಮಾಡ್ತಾನೆ. ಅಥವಾ ತನ್ನ ಗುರುಗಳ ಹೆಂಡತಿಯನ್ನು ನೋಡಿ ಎಷ್ಟು ಚಂದ ಇದ್ದಾಳೆ, ಇವಳು ನಮ್ಗೆ ಸಿಕ್ಕರೆ ಹೇಗೆ ಅಂತಿಕೊಂಡಂತ ಅನ್ನೋದು. ಒಟ್ಟು ತನಗಿಂತ ಉತ್ತಮರಾಗಿರ್ತಕ್ಕಂಥವರ ಸ್ತ್ರೀಯರನ್ನು ಬಯಸುವುದು ಅಂತಿಕೊಂಡಂತೇನಿದೆ ಇದು. ಮತ್ತು ಗುರಿ ಹಿರಿಯರ ಅಪಮಾನ, ವೇದಗಳ ಅಪಮಾನ, ಬ್ರಹ್ಮಹತ್ಯಾದಿಗಳು ಇವೆಲ್ಲ ಕೂಡ ಮಹಾಪಾತಕ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತವೆ. 1 ಕಲ್ಪದವರೆಗೂ, ಅನೇಕ ಮನ್ವಂತರದವರೆಗೂ ನರಕದಲ್ಲಿ ಕೊಳೆಯಬೇಕಾಗ್ತದೆ. 6ನೇದು ಸುಮಹಾಪಾತಕ. ಯಾವ ವ್ಯಕ್ತಿ ದೇವಸ್ವವನ್ನು ಹರಣ ಮಾಡ್ತಾನೆ, ದೇವರ ದುಡ್ಡನ್ನು ಅಪಹಾರ ಮಾಡ್ತಾನೆ, ಆ ವ್ಯಕ್ತಿಗೆ ಈ ಸುಮಹಾಪಾತಕ ಬರ್ತದೆ. ದೇವರ ಸಂಪತ್ತು, ದೇವರ ದುಡ್ಡು, ಬ್ರಾಹ್ಮಣರ ದುಡ್ಡು, ಅನಾಥರ ದುಡ್ಡು ಅಪಹಾರ ಮಾಡಿರ್ತಕ್ಕಂಥ ವ್ಯಕ್ತಿ ಸುಮಹಾಪಾತಕ ಮಾಡಿರ್ತಕ್ಕಂಥ ವ್ಯಕ್ತಿ. ದೇವಸ್ವಹರಣಾದೀನಿ ಸುಮಹಾಂತಿ ವಿಧೋ. ಇಂಥ ಪಾಪ ಬರಲಿ ಅಂತೇಳಿ ರಾಮಚಂದ್ರ ತನ್ನ ಸಭೆಯಲ್ಲಿ ಕುಳಿತುಕೊಂಡಾಗ ಅಲ್ಲಿ ಎಲ್ಲರಿಗೂ ನ್ಯಾಯ ಇತ್ತು.
ಅಲ್ಲೊಂದು ಗಂಟೆ ಇಟ್ಟಿದ್ದರು. ಆ ಗಂಟೆ ಬಂದು ಬಾರಿಸಿದ್ರೆ ಆ ಒಳಗೆ ಬಂದು ನ್ಯಾಯ ಕೇಳು ಅಂತ ಕೇಳ್ತಾರೆ. ಒಂದು ಸಲ ನಾಯಿ ಬಂದು ಬಾರಿಸ್ತು, ಒಳಗೆ ಕರೆದು. ಪರಮಾತ್ಮನಿಗೆ ಪಶು ಭಾಷೆ ಬರ್ತಾಯಿತ್ತು. ಯಾಕೆ ನಿನಗೆ ಯಾಕೆ ಏನು ನ್ಯಾಯ ಬೇಕಾಗಿದೆ ಹೇಳು ಅಂತೇಳಿ. ಇಲ್ಲ, ಮತ್ತು ನಾನು ಸುಮ್ಮನೆ ರೋಡ್ನಲ್ಲಿ ಕೂತ್ಕೊಂಡಿದ್ದೆ. ಆ ಹೋಗ್ತಕ್ಕಂಥ ಆ ಯುವಕ ಕೋಲಿಂದ ನನಗೆ ಹೊಡೆದು ಹೋದ. ನನಗೆ ಸಂಬಂಧ ಇಲ್ಲ, ಸೂತ್ರ ಇಲ್ಲ. ನಾಯಿಗಳ ಮೇಲೆ ಪ್ರಾಣಿಗಳ ಕಲ್ಲೆಸುವುದೊಂದು ಅಭ್ಯಾಸ ಆಗಿರ್ತದೆ. ಆಗ ರಾಮಚಂದ್ರ ಹಿಡಿದು ಕಳಿಸಿದವನನ್ನು. ಕಳಿಸಿ ನಾಯಿಗೆ ಹೇಳ್ದ, ಏ ನಾಯಿ, ನೀನೇ ಶಿಕ್ಷೆ ಹೇಳು, ಇವನಿಗೆ ಯಾವ ಶಿಕ್ಷೆ ಕೊಡಬೇಕು ಹೇಳು, ಅದು ಶಿಕ್ಷೆ ಕೊಡ್ತೇನೆ ಅಂತ ಹೇಳಿದ. ಯಾಕೆ ಇವನಿಗೆ ಬ್ರಹ್ಮದೇವರೊಂದು ಕಲ್ಪದವರೆಗೂ ಬ್ರಹ್ಮದೇವರ 100 ವರ್ಷದವರೆಗೂ ನರಕದಲ್ಲಿ ಇರಬೇಕಾಗಿದೆ, ಅದು ಇಡ್ತೇನೆ ನಾನು ಅಂತ ಅಂದಾಗ ಆ ಕಾಲದಲ್ಲಿ ನಾಯಿ ಏನು ಹೇಳ್ತು, ಪರಮಾತ್ಮ ಇವನಿಗೆ ಮುಂದಿನ ಜನ್ಮದೊಳಗೆ ಗುಡಿ ಪೂಜಾರಿ ಮಾಡುವಂತ ಹೇಳಿ. ರಾಮ ನಕ್ಕ, ಏನು ಹೇಳ್ತಾ ಇದ್ದೆ, ಶಿಕ್ಷೆ ಕೊಡುವಂಥದ್ದು ಗುಡಿ ಪೂಜಾರಿ ಮಾಡು ಅಂತ ಹೇಳ್ತಾ ಇಲ್ಲ. ಹೌದು ಪರಮಾತ್ಮ, ನಾನು ಹಿಂದಿನ ಜನ್ಮದಾಗ ಗುಡಿ ಪೂಜಾರಿನೇ ಆಗಿದ್ದೆ. ದೇವರಿಗೋಸ್ಕರ ಅಂತ ಕೊಟ್ಟ ಎಣ್ಣೆ ನಾನು ಮನೆಗೆ ತೊಗೊಂಡು ಹೋಗ್ತಿದ್ದೆ. ದೀಪಕ್ಕೋಸ್ಕರ ಕೊಟ್ಟಿರ್ತಕ್ಕಂಥ ತುಪ್ಪ ನನ್ನ ಹೆಂಡತಿ ಮಕ್ಕಳಿಗೆ ಬಡಿಸ್ತಾ ಇದ್ದೆ. ದೀಪ ಹಚ್ತಾನೇ ಇರಲಿಲ್ಲ. ದೇವರಿಗೆ ಕೊಟ್ಟಿರ್ತಕ್ಕಂಥ ಬಟ್ಟೆ ನನ್ನ ಹೆಂಡತಿ ಮಕ್ಕಳಿಗೆ ಕೊಡ್ತಾ ಇದ್ದೆ. ದೇವರಿಗೆಗೋಸ್ಕರ ಕೊಟ್ಟಿರ್ತಕ್ಕಂತಹ ಬಂಗಾರ ಬೆಳ್ಳಿ ನಾನು ಮನೆಗೆ ಉಪಯೋಗಿಸ್ತಾ ಇದ್ದೆ. ಇದು ದೇವಸ್ವಹರಣ. ಒಂದು ಬ್ರಹ್ಮದೇವರ ಆಯುಷ್ಯದಷ್ಟು ನರಕದಲ್ಲಿ ಇರಬೇಕಾಗ್ತದೆ. ಕಲ್ಪನೆ ಮಾಡಿಕೊಳ್ಳಿ. ಭಾಳ ಚಲೋ ಆಯ್ತು ರೀ, ನಾವೇನು ಗುಡಿ ಪೂಜಾರಿ ಆಚಾರ, ನೀವೇ ವಿದ್ಯಾಪೀಠ ಗುಡಿ ನೋಡ್ಕೋತೀರಿ, ಬಂದ್ರೆ ಪಾಪ ನಿಮಗೆ ಬರಲಿ ಅಂತ. ಹೌದು, ದೇವಾಲಯದ ಅಧಿಕಾರಿಗಳಾಗೋದು ಭಾಳ ಕಠಿಣ, ಭಾಳ ದೊಡ್ಡ ಜವಾಬ್ದಾರಿ. ದೇವರ ಹಣ ತಾನು ಎಂದಿಗೂ ತೊಳ್ಕೊಬಾರ್ದು, ತನಗೋಸ್ಕರ ಉಪಯೋಗಿಸ್ಕೊಳ್ಬಾರ್ದು. ಇದಕ್ಕೋಸ್ಕರ ಬಹಳ ಮಾನಸಿಕ ಸ್ಥಿರತೆ ಬೇಕಾಗ್ತದೆ. ದೇವರಿಗೋಸ್ಕರ ಅಂತ ಕೊಟ್ಟಿದ್ದು, ಅದಕ್ಕೋಸ್ಕರ ಅವ್ರ ಡೆವಲಪ್ಮೆಂಟಿಗೆ ಉಪಯೋಗಿಸ್ಬೇಕು, ತನಗೋಸ್ಕರ ಅಲ್ಲ. ಇದು ನಮಗೇನು ಸಂಬಂಧ ಇಲ್ಲ ಅಂತ ಯಾರೂ ಅನ್ಬೇಡಿ. ನಮ್ಮಲ್ಲಿ ನಾವು 99.99% ದೇವರ ಹಣವನ್ನು ಅಪಹಾರ ಮಾಡ್ತಕ್ಕಂಥ ವ್ಯಕ್ತಿಗಳು. ಏನು ರೀ ಆಚಾರ್ಯ ಸುಮ್ಮನೆ ಬೈತೀರಿ, ನಾವೆಲ್ಲಿ ದೇವರ ಹಣ ತೊಗೊಂಡಿವಿ? ಶಾಸ್ತ್ರ ಹೇಳ್ತದೆ, ನೀ ಏನು ಗಳಿಸ್ತೀಯಲ್ಲ ಅದರಲ್ಲಿ 10% ಅದು ದೇವರ ಹಣ, 10% ದಾನ ಧರ್ಮ ಮಾಡೋದಕ್ಕೋಸ್ಕರ ಇರ್ತಕ್ಕಂಥ ಹಣ. ನಿನಗೆ 10,000 ರೂಪಾಯಿ ಸಂಬಳ ಇತ್ತು ಅಂತ ತಿಳ್ಕೊಂಡಂತಂದರೆ 1,000 ರೂಪಾಯಿ 1,000 ರೂಪಾಯಿ ದೇವರಿಗೋಸ್ಕರ ತೆಗೆದು 1,000 ರೂಪಾಯಿ ದಾನ ಧರ್ಮಕ್ಕೋಸ್ಕರ ತೆಗೆದು. 1 ಲಕ್ಷ ಸಂಬಳ ಬರ್ತಾ ಇದ್ದರೆ 20,000 ರೂಪಾಯಿ ಬೇರೆ ತೆಗೆದಿಡು. ಇದು ದೇವಸ್ವ, ಇದು ಬ್ರಹ್ಮಸ್ವ. ಒಂದು ದೇವಾಲಯದ ಉನ್ನತಿಗೋಸ್ಕರ ಖರ್ಚು ಮಾಡು. ಇವತ್ತಿಗೂ ಕೂಡ ಮುಸ್ಲಿಮರಲ್ಲಿ, ಕ್ರಿಶ್ಚಿಯನ್ರಲ್ಲಿ, ಸಿಖ್ಖರಲ್ಲಿ ಗಳಿಕೆ ಇಂತಿಷ್ಟು 1% 5% ಮಸ್ಜಿದಿಗೆ ಮುಟ್ಟಿಸ್ಲಿಕ್ಕೆ ಬೇಕು. ನಮ್ಮಲ್ಲಿ ಆ ನಿಯಮ ನಾವು ಇಟ್ಕೊಂಡಿಲ್ಲ. ನಾವು ಗಳಿಸುವ 10% ಇದು ದೇವ ಕಾರ್ಯಕ್ಕೋಸ್ಕರ ಉಪಯೋಗಿತವಾಗಬೇಕು. ನಾವು ಗಳಿಸಿದ 10% ದಾನ ಧರ್ಮ, ಆನಂತರ ಪುರಾಣ ಪುಣ್ಯಕಥೆ ಇತ್ಯಾದಿಗಳಿಗೋಸ್ಕರ ಉಪಯುಕ್ತವಾಗಬೇಕು. ಇದನ್ನು ಈ ರೀತಿಯಾಗಿ ಮಾಡದೆ ಗಳಿಸಿದ್ದೆಲ್ಲ ನಾನು ಹೆಂಡತಿ ಮಕ್ಕಳಿಗೋಸ್ಕರ ಮಾಡ್ತೀನಿ ಅಂತಂದರೆ ಅದು ದೇವಸ್ವರ್ಣದ ಸುಮಹಾಪಾತಕ ಬರ್ತದೆ. ಸುಮಹಾಪಾತಕ ಅನಿಸ್ಕೊಳ್ತದೆ. ಅದು
ಇದಕ್ಕೋಸ್ಕರ ನಾವು ಒಂದು ಬ್ರಹ್ಮದೇವರ ವಯಸ್ಸಿನಷ್ಟು ಹೋಗಿ ನರಕದಲ್ಲಿ ಬೀಳ್ತೀವಿ. ಅನುಭವಿಸುವಾಗ ಮಾತ್ರ ಬಹಳ ದುಃಖ ಆಗ್ತದೆ. ಇದು ಸುಮಹಾಪಾತಕ ಅಂತಿಕೊಂಡು ಅಂತೇಳಿ ಅತಿ ಮಹಾಪಾತಕ ಅಂತಿಕೊಂಡು ಅಂತ ಅನಿಸ್ಕೊಳ್ತದೆ. ಇನ್ನು ಅತಿ ಮಹಾಪಾತಕ 7ನೇದ್ದು ಅತಿ ಮಹಾಪಾತಕ ಅಂತಿಕೊಂಡಂತಂದರೆ ದೇವತೆಗಳ ನಿಂದೆ. ಆ ದೇವ್ರು ಹೆಂಗಿದ್ದಾನೆ, ಈ ದೇವ್ರು ಹೆಂಗಿದ್ದಾನೆ, ಅವ ಹಂಗೆ ಮಾಡ್ದೆ ಹಿಂಗೆ ಮಾಡ್ದೆ ಅಂತಿಕೊಂಡು ಅಂತೇಳಿ ದೇವತೆಗಳು ದೇವರ ಅವತಾರಗಳು ಉಳಿದ ದೇವತೆಗಳ ನಿದ್ದೆ ಮಾಡೋದು. ನಮ್ಮ ವಿಷ್ಣು ಶ್ರೇಷ್ಠ, ಏನೊಬ್ಬ ತಾವೇನು ಉಪಯೋಗ ಇಲ್ಲ. ಶಾಸ್ತ್ರಾನುಸಾರವಾಗಿ ತಾರತಮ್ಯ ಹೇಳಿ, ಆದರೆ ಯಾವ ದೇವತೆಗಳನ್ನು ತಿರಸ್ಕಾರ ಮಾಡೋ ಅಧಿಕಾರ ನಮಗಿಲ್ಲ. ಆ ಯಾವುದೇ ದೇವತೆಗಳನ್ನು ತಿರಸ್ಕಾರ ಮಾಡಿದರೆ ಆನಂತರ ಋಷಿಪತ್ನಿಯರು ಅವರ ಬಗ್ಗೆ ಅಲ್ಲಸಲ್ಲದ ಮಾತುಗಳನ್ನು ಹೇಳಿ ಅವರ ಜೊತೆಗೆ ಭೋಗ ಮಾಡೋದು. ಅವ್ರ ಜೊತೆಗೆ ಭೋಗ ಮಾಡೋದು ಅರ್ಥ ಏನು? ಋಷಿಪತ್ನಿಯನ್ನು ಹಸಿವೆ ಮಲ್ಕೊಂಬುದು ಅಂತ ಅರ್ಥ ಅಲ್ಲ. ಋಷಿಗಳ ಮತ್ತು ಋಷಿಪತ್ನಿಯರ ಬಗ್ಗೆ ತಪ್ಪು ಕಲ್ಪನೆಯನ್ನು ಜಗತ್ತಿಗೆ ಕೊಡೋದು, ಅವರನ್ನು ನಿಂದೆ ಮಾಡೋದು. ವಿಶ್ವಾಮಿತ್ರ ಚರಿತ್ರೆ ಗೊತ್ತಿಲ್ಲದೆ ಇರತಕ್ಕಂಥವ್ರು ಮನಸ್ಸಿಗೆ ಬಂದಂತೆ ವಿಶ್ವಾಮಿತ್ರರಿಗೆ ಬೈತಾರೆ, ಭೃಗು ಋಷಿಗಳಿಗೆ ಬೈತಾರೆ. ಋಷಿಗಳಿಗೆ ಋಷಿಪತ್ನಿಯರಿಗೆ ಬೈದರೆ ಇದು ಸುಮಹಾಪಾತಕ ಅಂತ ತಿಳ್ಕೊಂಡಂತ ಅನಿಸ್ಕೊಳ್ತಾರೆ. ಅಥವಾ ಅವರಲ್ಲಿ ಏನಾದರೂ ಭೋಗದ ವಿಚಾರವನ್ನು ಮಾಡಿದರೆ ಸುಮಹಾಪಾತಕ ಅಂತ ಅನಿಸ್ಕೊಳ್ತದೆ. ಬ್ರಹ್ಮದೇವರು ಇರುವಷ್ಟು ದಿವಸ ಅಂದರೆ 100 ವರ್ಷದ ಅವ್ರು ನರಕದಲ್ಲಿ ಬೀಳಬೇಕಾಗ್ತದೆ. ಇನ್ನು ಅತಿ ಮಹಾಪಾತಕ ಅಂತಿಕೊಂಡಂತೇನಿದೆಯಲ್ಲ, ಅತಿ ಮಹಾಪಾತಕ ಅಂತಿಕೊಂಡಂದ್ರೆ ದೇವರ ತಿರಸ್ಕಾರ. ದೇವರನ್ನು ತಿರಸ್ಕರಿಸುವುದು, ದೇವರಿಗೆ ಅಪಮಾನ ಮಾಡುವುದು, ದೇವರ ಸನ್ನಿಧಾನ ಇರತಕ್ಕಂಥ ಏನು ಚಲಪ್ರತಿಮೆ ಅಂತ ಅನಿಸ್ಕೊಂಡಿರ್ತಕ್ಕಂಥ ಜ್ಞಾನಿಗಳಿದ್ದಾರೆ ಅಂಥವರನ್ನು ಅಪಮಾನ ಮಾಡುವುದು. ಇಂಥವರನ್ನು ಅಪಮಾನ ಮಾಡಿದರು ಅಂತಿಕೊಂಡಂತಂದರೆ ಅದು ಅತಿ ಮಹಾಪಾತಕ ಅಂತ ಅನಿಸ್ಕೊಳ್ತದೆ. ಇಂಥವರಿಗೆ ಅಂಧಂತಮಸ್ಸು. ಇನ್ನು 8ನೇದ್ದು ಮಹಾನ್ ಮಹತ್ತರ ಪಾತಕ ಅಂತ ತಿಳ್ಕೊಂಡಂತೇಳಿ, ಯಾರು ದೇವರನ್ನು ಇಲ್ಲ ಅಂತಂತಾರೆ, ದೇವರಿಗೆ ಬೈತಾರೆ, ದೇವರಿಗೆ ಅಪಮಾನ ಮಾಡ್ತಾರೆ, ರಾಮಕೃಷ್ಣ ಬಾಯಿ ಬಂದಾಗ ಬೈತು, ಅವ್ರ ಮೇಲೆ ಲೇಖನಗಳನ್ನು ಬರೀತಾರೆ, ಅದರ ಜೊತೆಗೆ ಅಷ್ಟೇ ಅಲ್ಲ, ದೇವಪತ್ನಿಯರನ್ನು ದೇವತಾ ಸ್ತ್ರೀಯರು ಅಂತ ಹೇಳ್ತಾರೆ ಅವರ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಮಾಡಿ ಮನಸ್ಸಿನಲ್ಲಿ ನಾನು ದೇವತಾ ಪತ್ನಿಯರ ಜೊತೆ ಇದ್ದೇನೆ ಅಂತ ತಿಳ್ಕೊಂಡಂತಕ್ಕಂಥ ಒಂದು ಮನೋವಿಕೃತಿ ಅಂತ ತಿಳ್ಕೊಂಡಂತೇನಿದೆಯಲ್ಲ, ಇದು ಮಹಾನ್ ಮಹತ್ತರ ಪಾತಕ ಅಂತ ತಿಳ್ಕೊಂಡಂತೆ ಅನಿಸ್ಕೊಳ್ತಾರೆ. ದುರ್ಯೋಧನ ದ್ರೌಪದಿಯನ್ನು ಬಯಸಿದ. ಕರ್ಣ ಅಂದರೆ ಕರ್ಣನಲ್ಲಿರ್ತಕ್ಕಂಥ ಒಬ್ಬ ಅಸುರ. ದುಶ್ಯಾಸನ ಇವರೆಲ್ಲರೂ ಏನು ಮಾಡಿದರು ಅಂತ ತಿಳ್ಕೊಂಡಂತಂದರೆ ದ್ರೌಪದಿಯನ್ನು ಬಯಸಿದರು. ಅಥವಾ ಇದಕ್ಕೋಸ್ಕರ ದುರ್ಯೋಧನಿಗೆ ಸ್ವಲ್ಪ ಪ್ರೋದ್ಬಲನ ಕೊಟ್ಟರು. ಅಂಥವರ ಜೊತೆಗೆ ಇದ್ದು ಅವ್ರ ಜೊತೆಗೆ ಯುದ್ಧ ಮಾಡಿದರು. ಭೀಷ್ಮ ದ್ರೋಣರು ಕೂಡ ಈ ಮಹಾನ್ ಮಹತ್ತರ ಪಾತಕಕ್ಕೆ ಒಳಗಾಗಿರ್ತಕ್ಕಂಥವರು. ಇಂಥ ಮಾಡಿರ್ತಕ್ಕಂಥ ಪರಮಾತ್ಮನಿಗೆ ಅತಿಯ ಅಂಧಂತಮಸ್ಸು, ಇನ್ನೂ ಹೆಚ್ಚು ದುಃಖ ಇರ್ತಕ್ಕಂಥ ಅಂತಮಸ್ಸು ಅಂತಿಕೊಂಡಿದ್ದಾರೆ. ಈ ವಿವರಣೆ ಧರ್ಮ ವಿವೇಕ ಅಂತನ್ನುವ ಗ್ರಂಥದಲ್ಲಿ ಬಂದಿದೆ. ಇನ್ನು ದೇವರ ಲಕ್ಷ್ಮಿಯನ್ನೇ ಬಯಸಿದರೆ, ಲಕ್ಷ್ಮಿಯೇ ನಮ್ಮ ಹೆಂಡತಿ ಆಗಬೇಕು ಅಂತ ಬಯಸಿದರೆ ಬಯಸ್ತಂಕ ಇದ್ದಾರೇನ್ರಿ ಅಂತ ತಿಳ್ಕೊಂಡು ಇದ್ದಾರೆ. ಸಮುದ್ರ ಬಂತಲ್ಲಿ ಬಂದಿರತಕ್ಕಂಥ ಲಕ್ಷ್ಮಿಯನ್ನು ನನಗೆ ಬೇಕು ಅಂತ ಅಸುರೆಲ್ಲ ಹೋಗಿ ಅವರೆಲ್ಲ ಅತಿ ಅಂಧಂತಮಸ್ಸು ಹೋಗ್ತಕ್ಕಂಥವ್ರು. ಆದ್ದರಿಂದಾಗಿ ಇಲ್ಲಿ ಎಣಿಸಿರ್ತಕ್ಕಂಥ ಒಂದು ಪಾಪವನ್ನು ಕೂಡ ಮಾಡದಂತೆ ನೋಡ್ಕೊಳ್ಬೇಕು. ಏನ್ರಿ ಒಂದಿಲ್ಲ ಒಂದು ನಮ್ಮ ಹೆಸರದಲ್ರಿ, ಏನು ಮಾಡಬೇಕು? ನಾನು ನರಕದಾಗೆ ಬೀಳ್ಬೇಕೇನ್ರಿ?
ಅದಕ್ಕೋಸ್ಕರ ಪರಮಾತ್ಮ ಹೇಳ್ತಾನೆ, ಇಲ್ಲ, ಪರಮಾತ್ಮನ ಕುರಿತು ಧ್ಯಾನ ಭಕ್ತಿಯನ್ನು ಮಾಡಿದರೆ ಎಲ್ಲ ಪಾತಗಳು ಹೋಗ್ತವೆ, ಆದರೆ ಕೊನೆ ಪಾತಕ್ಕೆ ಹೋಗೋದಿಲ್ಲ. ದೇವದಾರಾಭಿಕಾಮಾನಃ ಸಂಗಿ ಸಂಗಸ್ತತೋಧಿಕ ಕಿತು ವಿಷ್ಣೋತ್ತತೋ ಯೋಷಿತ ಸಂಗಸ್ತಂ ವ್ಯತ್ಯಮಾಸ್ತತೆ. ಲಕ್ಷ್ಮೀ ಕಾಮನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು, ದೇವರಲ್ಲಿ ಅಸೂಯೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಗಳು, ದೇವರನ್ನು ಅನೇಕ ರೀತಿಯಿಂದ ತಿರಸ್ಕಾರ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಆ ಪಾಪಗಳಿಗೆ ಪ್ರಾಯಶ್ಚಿತ್ತ ಇಲ್ಲ. ಅಂಥವರಿಗೆ ಅನಂತಮಸ್ಸು ನಿಶ್ಚಿತ ಅಂತ ತಿಳ್ಕೊಂಡು ಹೇಳಿದ್ದಾರೆ. ಇಷ್ಟು ಹೇಳಿ ಮುಗಿಸ್ಲಿಲ್ಲ. ಆಚಾರ್ಯ ವಿಷಯವನ್ನು ಭಾಳ ಸರಿಯಾದ ರೀತಿಯಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಸಂಕ್ಷೇಪವಾಗಿ ಹೇಳ್ತಾನೆ, ದೇವರನ್ನು 12 ರೀತಿಯಿಂದ ತಿರಸ್ಕಾರ ಮಾಡ್ತೇವೆ. ಕೇಶವಶ್ಯ ಸಮೋಸ್ತೀತಿ, ದೇವರ ಸಮ ಅನೇಕ ದೇವತೆಗಳಿದ್ದಾರೆ, ಅವನೊಬ್ಬನೇ ಸರ್ವೋತ್ತಮ ಅಲ್ಲ ಅಂದರೆ ಅವರಿಗೂ ಒಂದು ತಮಸ್ಸು. ನಮ್ಮಲ್ಲಿ ಭಾಸ್ಕರ ಅಂತಿಕೊಳ್ಳುವಂಥದ್ದು ಮತ ಇದೆ. ಈ ಗಣಿತಂತೆ ಭಾಸ್ಕರಾಚಾರ್ಯರು ಬೇರೆ, ಇನ್ನೊಬ್ಬ ರೀತಿಯಾಗಿರ್ತಕ್ಕಂಥ ಭಾಸ್ಕರಾಚಾರ್ಯರು ಅಂತಿಕೊಳ್ಳುತ್ತಿದ್ದಾರೆ. ಅವರು ನಾವು ದೇವರ ಸಮ ಅಂತಿಕೊಂಡು ಅಂತ ಅನ್ಸ್ಕೊಳ್ತಾರೆ, ನಾವೇ ದೇವರಾಗ್ತೇವೆ ಅಂತಂತಿದ್ದಾರೆ. ಮಾನವ ಹಿ ಭಗವಾನ್ ಬಂತ ಹೈ ಅಂತಿಕೊಂಡು ಅಂತಕ್ಕಂಥವ್ರು ಏನಿದ್ದಾರೆ, ಇದು ಎಲ್ಲರೂ ದೇವರನ್ನು ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಕೇಶವೋಹಂ ಇತಿ ಮಿತ್ಯಪಿ, ಇನ್ನು ನಾನೇ ದೇವರು ಅಂತಕ್ಕಂಥ ಮಾಯಾವಾದಿಗಳು ಅದ್ವೈತಗಳೆಲ್ಲ ಇದ್ದಾರಲ್ಲ, ಇವರು ಕೂಡ ಪರಮಾತ್ಮನ ತಿರಸ್ಕಾರ ಮಾಡಿ ಅನಂತಮಸ್ಸು ಹೋಗ್ತಕ್ಕಂಥವ್ರು. ಬ್ರಹ್ಮಾದ್ಯ ಕೇಶವಾತ್ಮಾನಃ ಶರೀರವ, ಚತುರ್ಮುಖ ಬ್ರಹ್ಮನೇ ವಿಷ್ಣು, ಮಹಾಲಕ್ಷ್ಮಿನೇ ವಿಷ್ಣು, ಇವರೇ ಸರ್ವೋತ್ತಮರು ಅಂತ ಉಳಿದವರನ್ನು ಆ ರೀತಿಯಾಗಿ ಹೇಳಿದರೆ ಶ್ರೀ ಬ್ರಹ್ಮಾದಿ ದೇವತೆಗಳು ಕೂಡ ದೇವರಂತೆ ಸರ್ವೋತ್ತಮರು ಸರ್ವಸ್ವತಂತ್ರರು ಅನ್ಬಾರ್ದು ಅಂತಂದಿದ್ದಾರೆ. ಈ ರೀತಿಯಾಗಿ ಹೇಳ್ತಕ್ಕಂಥ ಕೆಲವು ನಮ್ಮಲ್ಲಿದ್ದಾರೆ, ದ್ವೈತಾದ್ವೈತವಾದಿಗಳು ಅಂತೇಳಿ. ನಿಂಬಾರ್ಕಾಚಾರ್ಯ ಸಂಪ್ರದಾಯ ಇದೆ, ಅಲ್ಲಿ ರಾಧಾಕೃಷ್ಣರು ಒಂದು ರಾಧಾನೇ ಸರ್ವೋತ್ತಮಳು, ಈ ರೀತಿ ಹೇಳ್ತಕ್ಕಂಥ ದ್ವೈತಾದ್ವೈತವಾದಿಗಳು, ಅದು ಕೂಡ ದೇವರ ಅಪಮಾನ. ಕೇಶವ ನಿರ್ಗುಣ ಇತ್ಯಪಿ, ಪರಮಾತ್ಮ ನಿರ್ಗುಣ, ಯಾವುದೇ ಗುಣ ಇಲ್ಲ, ಗುಣರಹಿತ ಅಂತಿಕೊಂಡು ಅಂತ ಹೇಳಿದರೆ ಮಾಯಾವಾದಿಗಳು ಹೇಳುವಂತೆ ಅದು ಕೂಡ ದೇವರ ತಿರಸ್ಕಾರ. ಮುಕ್ತಶ್ಯ ತದ್ಭಾವಮತಿ, 5ನೇದ್ದು ಮುಕ್ತರು ದೇವರು ಸಮಾನರು, ಮುಕ್ತರೆಲ್ಲ ದೇವರಾಗ್ತಾರೆ, ದೇವರ ಸಮಾನ ಆನಂದ ಅನುಭವಿಸ್ತಾರೆ. ಶ್ರೀಭಾಷ ರಾಮಾನುಜರು ಹೇಳ್ತಕ್ಕಂಥ ಮಾತು, ಇದು ಕೂಡ ಪರಮಾತ್ಮನ ಅಪಮಾನ, ದೇವರ ಅವಜ್ಞೆ ಅಂತ ಅನ್ಸ್ಕೊಳ್ತದೆ. ಅರೂಪತ್ವಮತಿ ತಥಾ, ದೇವರು ಅನಂತ ರೂಪ ಧಾರಣೆ ಮಾಡ್ತಾನೆ, ಅವನು ರೂಪರಹಿತ ಅಂತ ಅಂತಕ್ಕಂಥ ವ್ಯಕ್ತಿಗಳು ಮಾಯಾವಾದಿಗಳು. ಶುದ್ಧಾದ್ವೈತಗಳು ದೇವರಿಗೆ ನಿರಾಕಾರ ಅಂತಕೊಂಡು ಅಂತಕ್ಕಂಥವರೆಲ್ಲರೂ ಅಂಧತಮಸ್ಸಿಗೆ ಹೋಗ್ತಾರೆ. 7ನೇದ್ದು ನಿರ್ಗುಣಾತ್ಮ ದೇಹ ಅಸ್ಯಾಪ್ಯಸ್ಥಿತಿ, ತ್ರಿಗುಣಾತ್ಮಕದ ದೇವರು ನಮ್ಮಂತೆ, ಅವನಿಗೂ ನಮ್ಮಂತೆ ಈ ಶರೀರದಲ್ಲಿ ಅವನಿಗೂ ಗಾಯ ಆಗ್ತದೆ, ಅವನಿಗೂ ಪೀಡೆ ಆಗ್ತದೆ, ಒಂದು ದಿವಸ ಅವನು ಸಾಯ್ತಾನೆ. ದೇವರಿಗೆ ಈ ರೀತಿಯಾಗಿರ್ತಕ್ಕಂಥ ತ್ರಿಗುಣ ವಿಕೃತವಾದಂಥ ಪ್ರಾಕೃತಿಕ ಶರೀರ ಇದೆ ಅಂತಿಕೊಂಡು ಅಂತಕ್ಕಂಥವರು ಕೂಡ ಇವರು ದೇವರನ್ನು ಅಪಮಾನ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಅಂದರೆ ಪರಿಣಾಮವಾದಿಗಳು ಅಂತೇನಿದ್ದಾರೆ ಮಾಯಾವಾದದಲ್ಲಿ, ಆನಂತರ ದೇವರನ್ನು ಉಪಾದಾನ ಕಾರಣ ಅಂತಿಕೊಂಡು ಅಂತ ಹೇಳುವ ಮೀಮಾಂಸಕರು, ಇವರೆಲ್ಲರೂ ದೇವರನ್ನು ಅಪಮಾನ ಮಾಡ್ತಾ ಇದ್ದಾರೆ. ಆನಂತರ 8ನೇದ್ದು ಜನ್ಮ ಮೃತ್ಯಾದಿ ಬುದ್ಧಿರ್ಹಿ, ದೇವರಿಗೂ ಹುಟ್ಟದ ದೇವರಿಗೂ ಸಾವದ, ಕೃಷ್ಣ ಹುಟ್ಟಿದ ಕೃಷ್ಣ ಸತ್ತ.
ಈ ರೀತಿಯಾಗಿ ಪರಮಾತ್ಮನೂ ಕೂಡ ಜನ್ಮ ಮರಣ ಇದೆ, ಒಂದು ದಿವಸ ಅವನು ಹೋಗ್ತಾನೆ. ನಮ್ಮಲ್ಲಿ ನಮಗಿಂತ ಸ್ವಲ್ಪ ಶ್ರೇಷ್ಠ ಅಂತಿಕೊಂಡಂತಂದ್ರೂ ಕೂಡ ದೇವರ ಅಪಮಾನ ಇದು. ದುಃಖ ಅಜ್ಞಾನಾದಿಬೋಧನಂ ಅಂದರೆ ದೇವರಿಗೆ ಜನ್ಮ ಮರಣ ಇದೆ ಅಂತ ಹೇಳ್ತಕ್ಕಂಥವ್ರು ಆಧುನಿಕ ಕಾದಂಬರಿಕಾರರು, ಆಧುನಿಕ ಕಾವ್ಯಕಾರರು ದೇವರಲ್ಲಿರ್ತಕ್ಕಂಥ ದೋಷ ತೋರಿಸಿಕೊಡ್ತಾ ಹೋಗ್ತಾರೆ ಇಲ್ಲದೇ ಇದ್ದದ್ದನ್ನು. ದುಃಖ ಜ್ಞಾನಾದಿಬೋಧನಂ, ದೇವರಿಗೆ ದುಃಖನೂ ಇದೆ, ಅಜ್ಞಾನವೂ ಇದೆ, ಸುಖ ಇದೆ ಅಂತಂದಮೇಲೆ ದುಃಖನೂ ಇದೆ ಅಂತ ಹೇಳ್ತಕ್ಕಂಥವ್ರು ನೈಯಾಯಿಕರು, ವೈಶೇಷಿಕರು. ಬಂದ್ ಮಾಡಲಿಲ್ಲ, ಭಾಳ ದುಃಖ ಆಗ್ತದೆ. ದೇವರಿಗೂ ಕೂಡ ದುಃಖ ಅಜ್ಞಾನ ಇದೆ ಅಂತ ತಿಳ್ಕೊಂಡಂತ ಹೇಳಿ ಆಧುನಿಕ ಲೇಖಕರು, ನೈಯಾಯಿಕರು, ವೈಶೇಷಿಕರು ಇವರು ದೇವರ ಅಪಮಾನ ಮಾಡ್ತಕ್ಕಂಥ ವ್ಯಕ್ತಿಗಳು. ಇನ್ನು ಪರಾಧೀನ ಮತಿಜ್ಞಾನಂ, ದೇವರು ಕೂಡ ಪರಾಧೀನ, ಅವನು ಸ್ವತಂತ್ರನಲ್ಲ ಅಂತಕೊಂಡು ಹೇಳ್ತಕ್ಕಂಥ ಶೈವರು ಮತ್ತು ಶಾಕ್ತರು. ಪರಮಾತ್ಮ ವಿಷ್ಣು ಶಿವರ ಅಧೀನ, ದೇವಿಯ ಅಧೀನ ಅಂತಕೊಂಡು ಅಂತಕ್ಕಂಥ ಜನ ಅಂತೇನಿದ್ದಾರೆ ಅವರು ಕೂಡ ದೇವರನ್ನು ತಿರಸ್ಕಾರ ಮಾಡ್ತಕ್ಕಂಥ ವ್ಯಕ್ತಿಗಳು. ತದುತ್ತಮ ಅಸ್ತೀತಿ ಯಾಮತಿ, ಏನಕ್ಕೆ ಇನ್ನು ದೇವರಿಗಿಂತಲೂ ಉತ್ತಮವಾಗಿರ್ತಕ್ಕಂಥ ಇನ್ನೊಂದು ಲೋಕ ಇದೆ. ವಿಷ್ಣುವಿನಕ್ಕಿಂತ ಕೃಷ್ಣ ಶ್ರೇಷ್ಠ, ಕೃಷ್ಣನ ಬೇರೆ ಮಾಡಿಬಿಟ್ರು. ವೈಕುಂಠಕ್ಕಿಂತ ಗೋಲೋಕ ಶ್ರೇಷ್ಠ ಅಂತಕೊಂಡಿರ್ತಕ್ಕಂಥ ವಲ್ಲಭ ಸಂಪ್ರದಾಯ ಅಂತಕೊಂಡಂತೇನಿದೆ, ಅಥವಾ ರಾಧಾಮಾಧವಿಯಲ್ಲಿ ನಿಂಬಾಕ ಸಂಪ್ರದಾಯ ಅಂತೇನಿದೆ, ಅದು ಕೂಡ ದೇವರ ದ್ವೇಷ, ದೇವರ ತಿರಸ್ಕಾರವೇ. 12ನೇ ಆಗಿದ್ದು ವಶಃ ಅನ್ಯಶ್ಚ ಕಸ್ಯಚಿತ, ಪರಮಾತ್ಮ ಇನ್ನೊಬ್ಬರ ಅಧೀನಾಗಿದ್ದಾನೆ, ಅವನಿಗೂ ಸ್ವಾತಂತ್ರ್ಯ ಇಲ್ಲ ಅಂತಕ್ಕಂಥ ವ್ಯಕ್ತಿಗಳು. ಈ ರೀತಿ 12 ರೀತಿಯಿಂದ ಪರಮಾತ್ಮನನ್ನ ಬಗ್ಗೆ ಅನ್ಯಥಾ ಜ್ಞಾನ ಇಟ್ಕೊಳ್ತಾರೆ, ತಪ್ಪು ಜ್ಞಾನ ಇಟ್ಕೊಳ್ತಕ್ಕಂಥವರು ಇವರೆಲ್ಲರೂ ಅಂಧಂತಮ ಯೋಗ್ಯರು ಅಂತೇಳಿ ಶಾಸ್ತ್ರಕಾರರು ಹೇಳ್ತಾರೆ. ಕೇಶವಶ್ಯ ಸಮೋಸ್ತೀತಿ ಕೇಶವೋಹಮಿತ್ಯಪಿ ಬ್ರಹ್ಮಾದ್ಯ ಕೇಶವಾತ್ಮಾನಃ ಶ್ರೀರ್ವಾ ಕೇಶವ ಇತಿ ನಿರ್ಗುಣ ಇತ್ಯಪಿ ಮುಕ್ತಸ್ಯ ತದ್ಭಾವಮತಿಃ ಅರೂಪತ್ವಮತಿಸ್ತಥಾ ತ್ರಿಗುಣಾತ್ಮಕ ದೇಹಸ್ಯ ಅಪ್ಯಸ್ತೀತಿ ಜನ್ಮಮೃತ್ಯಾದಿ ಬುದ್ಧಿರ್ ದುಃಖ ಜ್ಞಾನಾದಿಬೋಧನಂ ಪರಾಧೀನಮತಿಜ್ಞಾನಂ ತದುತ್ತಮೇರಸ್ತೀತಿ ವಾಮತಿ ವಶಃ ಅನ್ಯಶ್ಚ ಕಸ್ಯಚಿತ ಈತೆ ಮಹಾಪಾತಕ ಅಂತಕೊಂತಾರೆ. ಇವರೆಲ್ಲ ಅತಿ ಸುಮತ್ತರ ಮಹಾಪಾತಕಗಳು, ದೇವರನ್ನು ತಿರಸ್ಕಾರ ಮಾಡ್ತಕ್ಕಂಥ ವ್ಯಕ್ತಿಗಳು. ಇವರೆಲ್ಲರೂ ಅಸುರರು, ಇವರೆಲ್ಲರೂ ಅಂಧಂತಮಿಸಿ ಹೋಗ್ತಕ್ಕಂಥವ್ರು. ಅದಕ್ಕೋಸ್ಕರವೇ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ದ, ಇವರೆಲ್ಲ ನನ್ನ ಅಪಮಾನ ಮಾಡ್ತಾರೆ. ಅವಜಾನಂತೆ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ. ಉದ್ಧವ, ಈ 12ರಲ್ಲಿ ಒಂದು ತಪ್ಪು ಕೂಡ ಮಾಡಲಿಕ್ಕೆ ಹೋಗಬೇಡ, ತನ್ನ ಭಕ್ತರು ಮಾಡೋದಿಲ್ಲ. ಅಂಥ ವ್ಯಕ್ತಿಗಳು ಮಹಾ ಕೆಟ್ಟವ್ರು ಇರ್ತಾರಪ್ಪ. ಇವರಿಗೆ ಈ ಪಾಪಗಳಿಗೆ ಪ್ರಾಯಶ್ಚಿತ್ತ ಇಲ್ಲ. ಇಂಥವರು ಕೂಡ ಅವರಿಗೆ ಅಂಧಂತಮಸ್ಸೇ ನಿಶ್ಚಿತ. ಸಾಧುರೇವ ಸಮಂತವ್ಯ. ಇನ್ನೊಂದು ಅಪಿಚೇತ್ಸ ದುರಾಚಾರ. ಏನು ಅಜ್ಞಾನದಿಂದ ದುರಾಚಾರಿಯಾಗಿ ಮಾಧವ ಅಜಾಮಿಳನಂತೆ ಏನೇನೋ ರೀತಿಯಾಗಿರ್ತಕ್ಕಂಥ ತಪ್ಪು ದಾರಿಗೆ ಹೋಗಿ ಮತ್ತೆ ನನ್ನ ದಾರಿಗೆ ಬಂದರು, ಅವರು ಭಗವದ್ಭಕ್ತ ಅಂತ ಸ್ವೀಕಾರ ಮಾಡ್ತೇನೆ ನಾನು. ಆದರೆ ತಪ್ಪು ಒಂದೇ ಸಲ ಆಗಬೇಕು. ಅದಕ್ಕೋಸ್ಕರ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅಪಿಚೇತ್ಸ ದುರಾಚಾರ ಭಜತೆ ಮಾಂ ಅನನ್ಯಭಾಕ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ. ಆದ್ದರಿಂದಾಗಿ ಯಾವುದೇ ಸಂದರ್ಭದಲ್ಲಿಯೂ ಕೂಡ ದೇವರನ್ನು, ದೇವತೆಗಳನ್ನು, ದೇವಪತ್ನಿಯರನ್ನು, ಜ್ಞಾನಿಗಳನ್ನು, ಜ್ಞಾನಿಗಳ ಪತ್ನಿಯರನ್ನು ಎಂದಿಗೂ ಅವರ ಬಗ್ಗೆ ವಿಕೃತವಾಗಿರತಕ್ಕಂಥ ಭಾವನೆಯನ್ನು ಇಟ್ಟುಕೊಳ್ಳಬಾರದು.
ಅವರನ್ನು ತಿರಸ್ಕರಿತ ಮಾಡಿದಂತೆ ಎಲ್ಲರೂ ಅನಂತ ಮನಸ್ಸು ಯೋಗ್ಯರು ಅಂತ ಅನಿಸ್ಕೊಳ್ತಾರೆ. ಆದ್ದರಿಂದಾಗಿ ಇಂತಹ ಕೇಶವೇ ಅನ್ಯತಾ ಬುದ್ಧಿ, ಈ ರೀತಿ ತಪ್ಪು ಕಲ್ಪನೆ ಇರತಕ್ಕಂಥವ್ರು ಇವರೆಲ್ಲರೂ ಸ್ತ್ರೀಯರು. ಹೆಣ್ಣು ಮಕ್ಕಳಿಗೆ ಬಯಲಿಲ್ಲ ನಮ್ಮ ಶಾಸ್ತ್ರ, ಹೆಂಡತಿ ತಾಯಿ ಅಕ್ಕ ತಂಗಿಯರಿಗೆ ಬಯಲಿಲ್ಲ. ಯಾರು ದೇವರಲ್ಲಿರ್ತಕ್ಕಂಥ ದೋಷಗಳನ್ನು ನೆನೆಸ್ತಾರೋ, ದೇವರನ್ನು ತಪ್ಪು ತಿಳಿದುಕೊಳ್ತಾರೋ, ದೇವರಿಗೆ ಬೈತಾರೋ ಇವರೆಲ್ಲರೂ ಸ್ತ್ರೀಯರು. ಇಂಥವರ ಸಂಘ ಮಾಡಿದರೂ ಅಂದಂಥ ಮನಸ್ಸು, ಇಂಥವರ ಮಿತ್ರರ ಸಂಘವನ್ನು ಮಾಡಿದರೂ ನಮ್ಮ ನರಕಾದಿ ಅನರ್ಥಗಳು ಸಿಗ್ತಾರೆ. ಯಾರು ನಾಸ್ತಿಕರಿದ್ದಾರೆ ಅವ್ರ ಫ್ರೆಂಡ್ಗಳನ್ನು ಕೂಡ ಬಿಟ್ಟು ದೂರ ತರಿಸ್ಬಿಡಿ. ಯಾಕಂದರೆ ಯಾವಾಗ ಅವ್ರ ಫ್ರೆಂಡ್ಶಿಪ್ನಿಂದ ನಮ್ಮ ಮನಸ್ಸು ವಿಕೃತ ಆಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಉದ್ಧವ, ಈ ನನ್ನ ವಿಶೇಷತೆಗಳು ಅಂತ ತಿಳ್ಕೊಂಡು ನಾನು ಹೇಳಿದ್ನಲ್ಲ, ಇಂಥವರ ಸಂಘದಿಂದ ದೂರ ಇದ್ದು ಏಕಾಗ್ರ ಮನಸ್ಸಿನಿಂದ ನಾನು ಧ್ಯಾನವನ್ನು ಮಾಡಬೇಕು, ಆಗ ನಾನು ಒಲಿತೇನೆ ಅಂತಕೊಂಡು ಅಂತೇಳಿ ಪರಮಾತ್ಮ ಹೇಳಿದ್ದಾನೆ. ಆನುಷಂಗಿಕವಾಗಿ ಆಚಾರ್ಯರು ಎಷ್ಟು ಮಹತ್ವಪೂರ್ಣವಾದ ಮಾತುಗಳನ್ನು ನಮಗೆ ತಿಳಿಸಿದ್ದಾರೆ. ಈ ಶ್ಲೋಕದ ಭಾಗವತ ತಾತ್ಪರ್ಯ ಅದ್ಭುತವಾಗಿರ್ತಕ್ಕಂಥದ್ದು. ಎಲ್ಲೋ ಅದ್ಭುತನೇ, ಇದಂತೂ ಇನ್ನೂ ವಿಶಿಷ್ಟವಾಗಿರ್ತಕ್ಕಂಥ. ಹಾಗಾದರೆ ಪರಮಾತ್ಮ ಧ್ಯಾನ ಮಾಡು ಅಂತ ಹೇಳಿದೆಲ್ಲ, ಯೋಗ, ಧ್ಯಾನ, ಪ್ರಾಣಾಯಾಮ, ಆಸನ ಅಂದರೆ ಏನು? ಯಾವ ರೀತಿಯಾಗಿ ನಾವು ಧ್ಯಾನಕ್ಕೆ ಕುಳಿತುಕೊಳ್ಬೇಕು? ಧ್ಯಾನ ಮಾಡುವ ಕ್ರಮ ಏನು? ನಿನ್ನ ಬಗ್ಗೆ ಸ್ವಲ್ಪ ತಪ್ಪು ಕಲ್ಪನೆ ಬರಬಾರ್ದು, ಅದಕ್ಕೋಸ್ಕರ ಉಪಾಯವೇನು ಅನ್ನೋದನ್ನು ನನಗೋಸ್ಕರ ಹೇಳಬೇಕು ಅಂತೇಳಿ ಉದ್ಧವ ಕೇಳಿದಾಗ ಪರಮಾತ್ಮ ಧ್ಯಾನ, ಯೋಗ ಇತ್ಯಾದಿಗಳ ಬಗ್ಗೆ ನಾಳಿನ ದಿವಸ ವಿವರಣೆ ಮಾಡ್ತಾನೆ. ಆಗ ಅದನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನಿಸೋಣ. ಆದ್ದರಿಂದ ಪರಮಾತ್ಮನಲ್ಲಿ ಭಕ್ತಿ ಮಾಡುವುದು ಇದೊಂದೇ ಶ್ರೇಷ್ಠವಾಗಿರ್ತಕ್ಕಂಥ ರಾಜಮಾರ್ಗ. ಇದರಿಂದ ಪರಮಾತ್ಮ ಪ್ರಾಪ್ತನಾಗ್ತಾನೆ. ಇದನ್ನು ತಿಳಿದುಕೊಂಡು ಭಕ್ತಿಯ ಪರಿಭಾಷೆ ಪುನಃ ಅರ್ಥ ಮಾಡಿಕೊಂಡು ನಾವು ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡೋಣ. ಭಕ್ತಿಯ ಪರಿಭಾಷೆ ಏನು, ಆನಂತರ ಪರಮಾತ್ಮನ ಧ್ಯಾನವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಏನು ಪರಮಾತ್ಮ ಹೇಳಿದ್ದಾನೆ ಅದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ನಾಳಿನ ದಿವಸ ನಾವು ಅದನ್ನು ಮನನ ಮಾಡೋದಕ್ಕೋಸ್ಕರ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಅಚ್ಯುತಾನಂತ ಗೋವಿಂದ ಪ್ರಣತಾಮಾರ್ತಿನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಅಚ್ಯುತಾನಂತ ಗೋವಿಂದ ಪ್ರಣತಾಮಾರ್ತಿನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನಿಶಮ್ಮಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಡಜಾತ್ ನಶ್ಯಂತಿ ಸಕಲಾ ರೋಗಾಃ ಸತ್ಯಂ ವದಾಮ್ಯಹಂ. ಶ್ರೀಕೃಷ್ಣಾರ್ಪಣಮಸ್ತು. ನರಸಿಂಹ